ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ವಲ್ಪ ಕಾಲಾಂತರದ ನಂತರದಲ್ಲಿ ಸ್ವಲ್ಪ ಜಾಸ್ತಿನೇ ಸಮಯ ತಗೊಂಡಿದ್ದೀನಿ. ಆದರೂ ನಿಮ್ಮೊಂದಿಗೆ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಳೋದು. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಯಾವುದೇ ಒಂದು ಆಧ್ಯಾತ್ಮಿಕ ವಿಚಾರ ಅಥವಾ ಇನ್ನಿತರ ಬೇರೆ ವಿಚಾರಗಳನ್ನ ಹಿಡ್ಕೊಂಡು ಮಾತನಾಡೋದಕ್ಕಿಂತ ನಮ್ಮದೇ ಜೀವನ, ಬಾಲ್ಯಾವಸ್ಥೆಯಲ್ಲಿ ಮತ್ತು ಈಗ ನಾವು ಪ್ರೌಢರಲ್ಲ, ನಾವು ನಿಜವಾಗಿ ವಾನಪ್ರಸ್ಥಕ್ಕೆ ಹೊರಡುವಂಥ ಒಂದು ಪ್ರಾಯ ನಮ್ಮದು. ಈ ಎರಡು ಬಂದಿರತಕ್ಕಂತಹ ಬದಲಾವಣೆಗಳೇನು, ಕಾರಣ ಏನು, ಇದರ ಬಗ್ಗೆ ಸ್ವಲ್ಪ ನಾವು ವಿಮರ್ಶೆ ಮಾಡೋಣ. ಆಧ್ಯಾತ್ಮ ಎನ್ನುವಂಥದ್ದು ಸೂಕ್ಷ್ಮವಾಗಿ ನೋಡಿದರೆ ಗಮನಿಸಿದರೆ ಏನು ಗೊತ್ತೋ, ನನ್ನನ್ನು ತಾನು ನಿಜವಾದ ಅರ್ಥದಲ್ಲಿ ತಿಳಿದುಕೊಳ್ಳುವುದೇ ದೊಡ್ಡ ಆಧ್ಯಾತ್ಮ ಅಂತೆ. ಹಾಗಾಗಿ ಈ ದೃಷ್ಟಿಯಿಂದ ನಾನು ಮಾತನಾಡಿ ಹೊರಡ್ತಕ್ಕಂಥ ವಿಚಾರ ಆಧ್ಯಾತ್ಮವೂ ಹೌದು, ಸ್ವಗತವೂ ಹೌದು, ನಿಜಾಂಶವೂ ಹೌದು. ಸ್ವಲ್ಪ ಬಾಲ್ಯಾವಸ್ಥೆಗೆ ನಮ್ಮ ಇದನ್ನು ಪರಿಸ್ಥಿತಿಯನ್ನು ನಾವು ಹಿನ್ಮುಖವಾಗಿ ನೋಡಿದರೆ, ಸಣ್ಣ ಪ್ರಾಯದಲ್ಲಿ ನಾನು ತಿಳುವಳಿಕೆ ಕಂಡಂಥ ಒಂದನೇ ಕ್ಲಾಸಿಗೆ ಹೋಗುವಾಗ, ಆಗ KG ಕ್ಲಾಸ್ ಅಂತ ಇರಲಿಲ್ಲ, UKG LKG ಯಾವುದೂ ಇರಲಿಲ್ಲ. ಮನೆಯಲ್ಲೇ 5, 6, 8, 10 ಜನ ಮಕ್ಕಳು, ಪಕ್ಕದ ಮನೆಯವರು ಇವರು ಎಲ್ಲರ ಒಟ್ಟಾಗಿ ಸೇರಿಕೊಂಡು ಮಣ್ಣಿನಲ್ಲಿ ಆಟ ಆಡೋದು, ಏನು ಸಿಗುತ್ತೋ ಅದನ್ನು ತಿನ್ನೋದು. ಪಕ್ಕದಲ್ಲಿ ಒಂದು ಸೀಬೆ ಹಣ್ಣಿನ ಮರ ಇದೆಯೋ ಮತ್ತು ಇನ್ನೊಂದು ಯಾವುದೋ ಮರ ಇದೆಯೋ, ಸಾಧ್ಯವಿದ್ದಕ್ಕೆ ಹತ್ತೋದು, ಇಲ್ಲಾದರೆ ಕಲ್ಲು ಹೊಡ್ಕೊಂಡು ಅದನ್ನು ಅದು ತೆಗೆದು ತಿನ್ನೋದು. ಕೈ ತೊಳಿಬೇಕು, ಅದನ್ನು ಶುದ್ಧವಾಗಿಡಬೇಕು, ಈ ಒಂದು ಪ್ರಜ್ಞೆಯೇ ಗೊತ್ತಿಲ್ಲ. ಮಡಿಕೆಯಲ್ಲಿ ತುಂಬಿಟ್ಟ ನೀರು, ಅದು RO ನೀರು ಅಂತೇಳಿ ಯಾವ ನೀರೋ ಗೊತ್ತಿಲ್ಲ, RO ನೀರು ಅಂತೇಳಿ ಕೇಳೋದೇ ಈಗ ನಾವು. ಮಡಿಕೆಯಲ್ಲಿ ತುಂಬಿಟ್ಟ ಬಾವಿಯ ನೀರು ತಂದು ಅದರಲ್ಲಿ ಮಡಿಕೆಯಲ್ಲಿ ಇಟ್ಟರೆ ತೊಗೊಂಡೋಗಿ ಘಟಘಟನೆ ಕುಡಿಯೋದು. ಎಷ್ಟು ಗ್ಲಾಸು ಗಟ್ಟಲೆ ನೀರು ಕುಡಿಯೋದು, ಆ ಮಡಿಕೆಯನ್ನು ಖಾಲಿ ಮಾಡಿಡೋದು. ಮನೆಯ ಯಜಮಾಂತಿ ಬಂದು ಒಬ್ಬ ಹೇಳೋದು, ಏನೋ ಮಕ್ಕಳ ಇದ್ದ ನೀರನ್ನೆಲ್ಲ ಖಾಲಿ ಮಾಡಿ ಇಟ್ಟಿದ್ರಲ್ವಾ ಅಂತ ಹೇಳ್ಕೊಂಡು ಗೊಣಗುಡ್ತಾ ಅವಳು ಪಾಪ ಬಾವಿ ಹತ್ರ ಹೋಗ್ಕೊಂಡು ಪುನಃ ನೀರನ್ನು ಸೇರಿಕೊಂಡು ಇದರಲ್ಲಿ ಮಡಿಕೆಯಲ್ಲಿ ತುಂಬ ನೀರು ಹಾಕಿ ಒಂದೆರಡು ಗ್ಲಾಸ್ಗಳನ್ನು ಇಡೋರು. ಆ ನೀರನ್ನೇ ಕುಡಿದು ಬೆಳೆದವರು. ಆದರೆ ಈಗ ಏನು ಸ್ಥಿತಿ ಅಂತೇಳಿದರೆ, LKGಗೆ ಮಗು ಹೊರಡಬೇಕು ಅಂತೇಳಾದರೆ ಅವನ ಅಡ್ಮಿಷನಿಗೆ ಶಾಲೆಗೆ ಲಕ್ಷಗಟ್ಟಲೆ ಫೀಸ್ ಕಟ್ಟಬೇಕು. ಅದು ಮಗು ಹುಟ್ಟಿದ ತಕ್ಷಣ ಇಂಥದ್ದೇ ಶಾಲೆಯಲ್ಲಿ ಸೇರಿಸಬೇಕು ಅಂತೇಳಿದ್ರೆ ಅದಕ್ಕೆ ಬುಕ್ಕಿಂಗ್ ಆಗಬೇಕು. ಮಗು ಹೊಟ್ಟೆಯಿಂದ ಹೊರಗೆ ಬಂದಿಲ್ಲ, ಆ ಹಂತದಲ್ಲಿ ಇಲ್ಲಿ ಶಾಲೆಗಳಲ್ಲಿ ಅವುಗಳಿಗೆ LKGಗೋ UKGಗೋ ಅಡ್ಮಿಷನ್ಗೆ ಬೇಕಾದಂಥ ಸೀಟ್ ರಿಸರ್ವೇಷನ್ಗೋಸ್ಕರ ಲಕ್ಷಗಟ್ಟಲೆ ಫೀಸ್ ಕಟ್ಟಿ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಿದೆ. ನಾನೊಬ್ಬ ನಮ್ಮ ಗೆಳೆಯರ ಹತ್ರ ಕೇಳಿದೆ, ಯಾಕೆ ಹೀಗೆ? ನನಗೆ ಗೊತ್ತಿಲ್ಲ, ಕಾಲ ಬದಲಾಗಿದೆ. ಇದೇ ನಾವೆಲ್ಲರೂ ಕೊಡುವಂಥ ಒಂದು ಸಾಮಾನ್ಯ ಆನ್ಸರ್. ಬಿಡಿ, ಶಾಲೆಗೆ ಹೋಗ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ನಮಗೆ ಈಗಾಗಲೇ ಹೇಳಿದಾನು, ಒಂದೇ ಜೋಡಿ ಯೂನಿಫಾರ್ಮ್ ಇತ್ತು. ಮಳೆಗಾಲ ಬಂತು ಅಂದ ತಕ್ಷಣ ನಮಗೊಂಥರ ಮುಜುಗರ. ಯಾಕೆಂದರೆ ಸಾಯಂಕಾಲ 4 ಗಂಟೆ ಕಳೆಯಿತು, ಶಾಲೆಯ ಮಕ್ಕಳೆಲ್ಲರಿಗೂ ಕೂಡ ಗ್ರೌಂಡಲ್ಲೇ ಇರೋದು, ಆಟ ಆಡ್ತಾನೆ ಇರೋದು. ಯಾವ ಆಟ ಗೊತ್ತಿಲ್ಲ, ಯಾವುದೂ ಆಟ ಆಗುತ್ತೆ. ಪರಸ್ಪರ ಒಬ್ಬರು ಇನ್ನೊಬ್ಬರ ಮೈ ಮೇಲೆ ಕೆಸರಿರುವಂಥದ್ದು, ಮಣ್ಣು ತೂರಿಕೊಳ್ಳುವಂಥದ್ದು, ಆಟ ಆಡುವಂಥದ್ದು. ಒಟ್ಟಿನಲ್ಲಿ ಆಟ ಆಡಬೇಕು, ಸೂರ್ಯ ಮುಳುಗಬೇಕು. ಆ ನಂತರ ಮನೆಯಲ್ಲಿರ್ತಕ್ಕಂತಹ ಗೃಹಿಣಿ ಒಂದು ಬೆತ್ತ ಹಿಡ್ಕೊಂಡು ತಿರುಗೋಳು, ನಮ್ಮ ಮಕ್ಕಳು ಯಾವ ಹೊಲದಲ್ಲಿದ್ದಾರೆ, ಯಾರ ತೋಟದಲ್ಲಿದ್ದಾರೆ, ಯಾರ ಮನೆಯಲ್ಲಿದ್ದಾರೆ, ಬರ್ತಿರೋ ಇಲ್ವೋ, ನಿಮಗಿದ್ರಿಂದ ಚಡಿ ಇಟ್ಟು ಹಾಕ್ತೀನಿ ಅಂತ ಹೇಳ್ಕೊಂಡು ಅದನ್ನು ಕೇಳಿದ ಮೇಲೆ ವಾಪಸ್ ಮನೆಗೆ ಬರೋರು ನಾವು. ಧೂಳು ತುಂಬಿದಂತಹ ಮೈಯನ್ನು ತಗೊಂಬಂದು ತಾಯಿ ಕೋಪದಿಂದ ಒಂದೆರಡು ಪೆಟ್ಟು ಕೊಟ್ಟು ಎಷ್ಟೋ ಬಾರಿ ನಮ್ಮನ್ನೆಲ್ಲ ಬಚ್ಚಲು ಮನೆ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸ್ತಾರೆ. ಎಷ್ಟೋ ಮನೆಗಳಂತ ಹೇಳೋದಕ್ಕೆ ನಮ್ಗೆ ಬೇಸರ ಕಾಣ್ತಿತ್ತು. ನಮ್ಮ ಪರಿಸರದಲ್ಲಿ ಇರತಕ್ಕಂಥ ಅನೇಕ ಮನೆಗಳಲ್ಲಿ ಕಾಣಬೇಕು. ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಕಂಡಿ ಮತ್ತು ಬಾಗಿಲಿನಿಂದ ಎಷ್ಟು ಮನೆಯ ಒಳಗೆ ಬೆಳಕು ಬರ್ತಿತ್ತು, ಅದಕ್ಕಿಂತ ಜಾಸ್ತಿ ಬೆಳಕು ಮನೆಯ ಛಾವಣಿಯ ಮೇಲಿಂದ ಬರ್ತಿತ್ತು. ಯಾಕೆ ಹೇಳಿ? ಅಲ್ಲಿ ಒಡೆದು ಹೋದಂಥ ಹಂಚನ್ನು ಪುನಃ ಜೋಡಿಸೋದಕ್ಕೆ ತಾಕತ್ತಿಲ್ಲದಂತಹ ಮನೆಯ ಯಜಮಾನ, 8-10 ಜನ ಮಕ್ಕಳು, ಒಂದು ಅಡಿಗೆ ಮನೆ, ಪಕ್ಕದಲ್ಲಿ ಒಂದು ಚಾವಡಿ, ಅದರಲ್ಲಿ 10 ಜನರು ಮಲ್ಕೊಂಡು ತಮ್ಮ ಜೀವನವನ್ನು ನೂಕೊಂಡು ಬರ್ತಾಯಿದ್ರು. ಮನೆಯ ಹಿರಿಯ ಅಣ್ಣ ಯಾರಿದ್ದಾನೆ, ಅವನ ನೇತೃತ್ವದಲ್ಲಿ ಮನೆಯ ಎಲ್ಲ ಮಕ್ಕಳು ಕೂಡ ಅಥವಾ ಹೊರಗೆ ಇರತಕ್ಕಂಥ ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗುವಂಥದ್ದು. ಶಾಲೆಯಲ್ಲಿ ಹೋದರೆ ಟೀಚರ್ ಹೇಳ್ತಾರೆ, ಕೆಲವರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚುಗಳು ಸರಿಯಾಗಿಲ್ಲ, ನೆಲದ ಮೇಲೆ ಕೂತ್ಕೊಂಡು ಪಾಠ ಪ್ರವಚನ ಕೇಳ್ಕೊಬೇಕಾಗಿತ್ತು. ಒಂದು ದಿವಸ ಯಾವನೋ ಒಬ್ಬ ಹುಡುಗ, ಏನೋ ಸಣ್ಣತನದಲ್ಲಿ ಪೋಖರಿ ಜಾಸ್ತಿ ತಾನೆ,
ಮಾಡಿದ್ರು ಅಂತ ಪೋಖ್ರಿ ಮಾಡಿದ ಅಂತ ಹೇಳಿದ ತಕ್ಷಣ ಶಿಕ್ಷಕರಿಗೆ ಸ್ವಲ್ಪ ಕೋಪ ಬಂತು, ಸಿಟ್ಟು ಬಂತು. ಬೆತ್ತು ತೆಗೆದು 4 ಪೆಟ್ಟು ಹೊಡೆದ್ರು. ಹೊಡೆದಂಥ ಪೆಟ್ಟು ಸ್ವಲ್ಪ ತೀವ್ರತರದೇ ಆಗಿತ್ತು. ಸಾಯಂಕಾಲ ಬಂದಾಗ ಅಮ್ಮನ ಹತ್ರ ಹೇಳಿದಂತೆ ಮಗ, ಅಮ್ಮ ನನಗೆ ಟೀಚರ್ ಹೊಡೆದ್ರು. ಯಾಕೆ ಅಂತ ಕೇಳಿದ್ರಂತೆ ಹುಡುಗನಿಗೆ ತಾಯಿ. ಇಲ್ಲ, ನಾನೇನೋ ಇದರಲ್ಲಿ ಪಕ್ಕದ ಹುಡುಗನ ಹತ್ರ ಮಾತನಾಡ್ತಾ ಇದ್ದೆ, ಅವರಿಗೆ ಪಾಠ ಪ್ರವಚನ ಮಾಡೋಕ್ಕೆ ತೊಂದರೆ ಆಯ್ತು ಅಂದ್ಕೊಂಡು ನಾನು ಹಿಡ್ಕೊಂಡು ಎಬ್ಬಿಸಿ ಕೂತ್ಕೊಳ್ಳಿಸಿದ್ರು, ಬೆಂಚಿನ ಮೇಲೆ ನಿಲ್ಲಿಸಿದರು. ಆಗಲೂ ನಾನು ನಗಾಡ್ತಾ ಇದ್ದೆ. ಅದನ್ನು ನೋಡಿ ಶಿಕ್ಷಕರಿಗೆ ಕೋಪ ಬಂತು. 4 ಚಡಿಯೇಟು ಕೊಟ್ಟು, ನೋಡು ನನ್ನ ಬೆನ್ನಿನ ಮೇಲೆ ಮತ್ತು ಗುಂಡೆ ಭಾಗದಲ್ಲಿ ಈಗಲೂ ಕೂಡ ಅದರಲ್ಲಿ ಇದ್ದಿದೆ ಅಂತ. ತಾಯಿ ಕೇಳಿದ ತಕ್ಷಣ ಅವಳ ಹತ್ರ ಇದ್ದ ಬೆದ್ದ ಹಿಡ್ಕೊಂಡು ಇವನಿಗೆ 4 ಪುನಃ ಬಡಿದ್ರು. ನಿನಗೆ ಶಾಲೆಗೆ ಕಳಿಸಿದ್ದು ವಿದ್ಯೆ ಕಲೀಲಿಕ್ಕೆ, ಅಧ್ಯಾಪಕರಿಗೆ ತೊಂದರೆ ಕೊಡೋದಕ್ಕಲ್ಲ. ನಿನಗೆ ಹೊಡೆದೋದು ಕಡಿಮೆ ಆಯಿತು, ಇನ್ನು ನಾನು 4 ಹೊಡಿತೀನಿ. ಅಪ್ಪ ಬಂದಮೇಲೆ ಅವರ ಕೈಯಲ್ಲಿ ಹೇಳಿಸಿ ಪುನಃ ಇನ್ನು 4 ಹೊಡಿತೀನಿ. ಇನ್ನು ಇಂಥ ಕೆಲಸ ಮಾಡ್ತೀಯೋ ನೀನು? ಇದು ನಾವು ಬಾಲ್ಯದಲ್ಲಿ ಕಂಡಂತಹ ಸ್ಥಿತಿ. ಈಗ ಶಾಲೆಯಲ್ಲಿ ಟೀಚರ್ ಹೊಡೆದ ತಕ್ಷಣ ಆ ಹುಡುಗನ ಕೈಯಲ್ಲೇ ಮೊಬೈಲ್ ಇರ್ತದೆ, ತೆಗೆದು ಅಲ್ಲಿಂದ ಸ್ಟೇಷನ್ಗೆ ಕಾಲ್ ಮಾಡ್ತಾನೆ, ಇಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮಕ್ಕಳ ಮೇಲೆ ಶಾಲೆಯಲ್ಲಿರ್ತಕ್ಕಂಥ ಪಾಠ ಪ್ರವಚನ ಮಾಡ್ತಕ್ಕಂಥ ಶಿಕ್ಷಕರು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗುತ್ತೆ. ಆ ಶಿಕ್ಷಕನ ಯಾರಿದ್ದನೋ ಅವನ ಒಂದು ಸರ್ವಿಸ್ ರೆಕಾರ್ಡ್ ಒಂದು ಬ್ಲ್ಯಾಕ್ ಮಾರ್ಕ್ ಆಗುತ್ತೆ. ಅವನಿಗೆ ಶಿಕ್ಷೆ ಆದರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಾದರೆ ಈ ಸ್ಥಿತ್ಯಂತರಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಈಗಾಗಲೇ ನಾನು ಹೇಳ್ತಕ್ಕಂಥ ಕಾಲ ಬದಲಾಗಿದೆ, ನಮಗೇನು ಅರ್ಥನೇ ಆಗೋದಿಲ್ಲ. ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ನಮಗೆ 1ನೇ ಕ್ಲಾಸಿಂದ 2ನೇ ಕ್ಲಾಸಿಗೆ ಹೋದಾಗ ನನಗೆ ಬಟ್ಟೆಗಳು ಚಿಕ್ಕದಾಗಲಿಕ್ಕೆ ಪ್ರಾರಂಭ ಆಯಿತು. ಅದು 1ನೇ ಕ್ಲಾಸಿಗೆ ಇರುವಾಗ 5ನೇ ವರ್ಷ ಪ್ರಾಯದ ಹೊಲಿದಂಥ ಶರ್ಟ್, ಅದು ಚಡ್ಡಿ. 2ನೇ ಕ್ಲಾಸಿಗೆ ಹೋಗುವಾಗ ಅದು ಚಿಕ್ಕದಾಗ್ತಾ ಉಂಟು. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಇಷ್ಟು ಕಷ್ಟದ್ದು ಅಂತ ಹೇಳಿದ್ರೆ ತಂದೆಗೆ ಗೊತ್ತಿತ್ತು. ಬೆಳಗಾತ ಹೋದರೆ ಸಾಯಂಕಾಲದವರೆಗೆ ಯಾವುದೋ ಒಂದು ಕಂಪನಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದಂತೆ. ಸಾಯಂಕಾಲದ 6 ಗಂಟೆಯ ನಂತರ ಯಾವುದೋ ಒಂದು ಹೋಟೆಲಲ್ಲಿ ಹೋಗಿ ಅಲ್ಲಿ ಬಜ್ಜಿಯೋ ಪಕೋಡಾನ ಅದನ್ನೆಲ್ಲ ಮಾಡಿಕೊಂಡು ಇದರಲ್ಲಿ ತಿಂಗಳಿಗೊಂದು 200 ರೂಪಾಯಿ ಸಿಗುತ್ತೆ ಅವನಿಗೆ. ಅದನ್ನು ತಂದು ಮನೆಯಲ್ಲಿ ಖರ್ಚು ವೆಚ್ಚವನ್ನು ಸರಿದೂಗಿಸಬೇಕು. ಅಂತಹ ಒಂದು ಹೀನಾಯ ಸ್ಥಿತಿಯಲ್ಲಿತ್ತು ಮನೆಯ ಪರಿಸ್ಥಿತಿ. ಆದರೆ ಅವನಿಗೆ 2ನೇ ಕ್ಲಾಸಿಗೆ ಸೇರ್ಪಡೆ ಆಗ್ತಕ್ಕಂಥ ಮಗುವಿಗೆ ಅದಕ್ಕೆ ಅದು ಬೆಳೆದಿದೆ, ಅದಕ್ಕೆ ಬೇಕಾದ ರೀತಿಯಂಥ ಪೋಷಾಕ ಅಂತದ್ದು ಕೊಡಬೇಕು, ಅದಕ್ಕೆ ಬೇಕಾದಂಥ ಆರ್ಥಿಕ ಸಂಪನ್ಮೂಲ ಒಟ್ಟು ಮಾಡಿದ್ದಕ್ಕೆ ಸಂಚಯನ ಮಾಡೋಕೆ ಆಗ್ತಿಲ್ಲ. ಯಾಕಂದರೆ 8 ಜನ ಮಕ್ಕಳಿದ್ದಾರೆ ಮನೆಯಲ್ಲಿ, ಯಾರಿಗಂತ ತರಲಿ? ಅಮ್ಮ ಆಲೋಚನೆ ಮಾಡಿದ್ರಂತೆ, ಸರಿ ಇದಕ್ಕೆ ಒಂದೇ ಒಂದು ಪರಿಹಾರ ಏನಂತ ಹೇಳಿದ್ರೆ, ಇವನಿಗಿಂತ ದೊಡ್ಡವನಿದ್ದಾನೆ 2 ವರ್ಷ ಹಿರಿಯವನು, ಅವನ ಶರ್ಟು ಮತ್ತು ಅವನ ಚಡ್ಡಿಯವನು 1ನೇ ಕ್ಲಾಸ್ನ ಮಗು 2ನೇ ಕ್ಲಾಸಿಗೆ ಬಂದು ಅವನಿಗೆ ಹಾಕಿ ಶುರು ಮಾಡಿ. ಅದೇನಾಗಿತ್ತು, ಅವನು ಯಾವಾಗಲೇ ಬೇಕಾದಷ್ಟು ಅದನ್ನು ಸವೆದು ಹಾಕಿಬಿಟ್ಟಿದ್ದಾನೆ. ಅಲ್ಲಲ್ಲಿ ತೇಪೆಗಳು ಹಾಕುವಂಥ ಪರಿಸ್ಥಿತಿ ಬಂತು. ಆ ತೇಪೆ ಹಾಕಿದಂಥ ಚಡ್ಡಿಯನ್ನು ತಾಯಿ ಸಾಯಂಕಾಲದ ಹೊತ್ತಿಗೆ ಚಿಮ್ನಿ ದೀಪದಲ್ಲಿ ತನ್ನ ಕೈಗೆ ಸೂಜಿಯಿಂದ ಅದಕ್ಕೆ ತೇಪೆ ಹಾಕಿದರು. ಮತ್ತು ಮರುದಿವಸ ಮಗನಿಗೆ ಹೇಳ್ತಾಳಂತೆ, ಮಗು ಈ ಸತಿ ನಿನ್ನ ತಂದೆ ಕೈಯಲ್ಲಿ ಸಾಕಷ್ಟು ಇದಿಲ್ಲ, ಯಾವುದು ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಿಲ್ಲ, ಬರೋ ವರ್ಷದಲ್ಲಿ ನಿನಗೆ ಬೇಕಾದ ಇದಕ್ಕೆ 2 ಅಲ್ಲ 4 ಚಡ್ಡಿ ಮತ್ತು ಶರ್ಟ್ಗಳನ್ನು ನಾನು ತೆಗೆಸ್ಕೊಡ್ತೇನೆ ನಿನಗೆ, ಈಗ ನೀನು ಇದೇ ಹಾಕ್ಕೊಂಡು ಹೋಗು ಅಂತ ಹೇಳಿದಂತೆ. ಶಾಲೆಗೆ ಹೋಗ್ತಾ ಇರಬೇಕಾದ್ರೆ ನೀನು ಮುಜುಗರ, ಯಾಕೆಂದರೆ ತೇಪೆ ಹಾಕಿದ ಹೊಟ್ಟೆ ಬಿದ್ದಂತಹ ಚಡ್ಡಿಯನ್ನು ಮತ್ತು ಶರ್ಟ್ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಎಲ್ಲರೂ ಅಪಹಾಸ್ಯ ಮಾಡ್ತಾರಂತೆ. ಅವನಿಗೆ ಆಶ್ಚರ್ಯ ಇತ್ತಂತೆ. ಶಾಲೆಯ ಆವರಣ ಪ್ರವೇಶ ಮಾಡಿದ ಕೂಡಲೇ ಇವನ ಹಾಗೆ ಸುಮಾರು 70 ಶೇಕಡಕ್ಕಿಂತ ಜಾಸ್ತಿ ಮಕ್ಕಳು ಕೂಡ ತೇಪೆ ಹಂಗೇನೆ ಹಾಕ್ಕೊಂಡು ಬಂದವರು. ಅದೇ ಈಗಿನ ಪರಿಸ್ಥಿತಿ. ಆ ಯೂನಿಫಾರ್ಮ್ ಯಾವ ರೀತಿಯದ್ದಾಗಬೇಕು, ಯಾವ ಅಂಗಡಿಯಿಂದ ಖರೀದಿ ಮಾಡಬೇಕು, ಯಾವ ಟೈಲರ್ನತ್ತ ಅದನ್ನು ಹೊಲಿಸಬೇಕು, ಇದು ಸಮೇತ ಶಾಲೆಯ ಆಡಳಿತ ಮಂಡಳಿ ತೀರ್ಮಾನ ಮಾಡತಕ್ಕಂಥದ್ದು. ಆದರೂ ನಮ್ಮ ತಂದೆ ತಾಯಂದಿರು ನಮ್ಮ ಮಕ್ಕಳ ಹಿತಕ್ಕಾಗಿ ಭವಿಷ್ಯಕ್ಕಾಗಿ ಅಂತ ಹೇಳಿಕೊಂಡು ಅವರಿಗೆ ಯೂನಿಫಾರ್ಮ್ನ ಕೊಡ್ತಾರೆ. ಕಾರಣ ಏನು? ಯಾಕೆ ಹೀಗಾಯಿತು ಗೊತ್ತಿಲ್ಲ. ಕಾಲ ಬದಲಾಗಿದೆ. ಮನೆಯಲ್ಲಿ ಹಬ್ಬ ಹರಿದಿನಗಳಿಗಿಂತ ಜಾಸ್ತಿಯಾಗಿ ಮದುವೆ ಇತ್ಯಾದಿ ಶುಭ ಸಮಾರಂಭಗಳು ನಡೀತಾ ಇತ್ತು. ಇದೇ ಒಂದು ಶುಭ ಸಮಾರಂಭಕ್ಕೆ ಮುಹೂರ್ತ ನಿಗದಿ ಆಯಿತು ಅಂತ ಹೇಳಿದ ತಕ್ಷಣ ಎಲ್ಲ ರೀತಿ ಅವರ ಸಂಬಂಧಿಕರಿಗೆ ಹೇಳಿಕೆ ಹೋಯಿತು. ಒಂದು 10 ದಿನ ಮುಂಚೆ, ಕೆಲವರು ತಿಂಗಳ ಮುಂಚೆನೇ ಈ ಮನೆಗೆ ಬಂದರು. ಈ ಮನೆಯಲ್ಲಿ ದೊಡ್ಡ ವ್ಯವಸ್ಥೆ ಏನಿರಲಿಲ್ಲ. ಇವತ್ತಿನ ಥರ ದೊಡ್ಡ ದೊಡ್ಡ ಹಾಲ್ಗಳಲ್ಲಿ ಛತ್ರಗಳಲ್ಲಿ ಮದುವೆ ನಡೀತಾ ಇರಲಿಲ್ಲ, ಮನೆಗಳಲ್ಲೇ ನಡೀತಾ ಇತ್ತು.
ಬಂದಿರತಕ್ಕಂಥ ಸಂಬಂಧಿಕರೆಲ್ಲರೂ ಸೇರಿಕೊಂಡು ಮನೆಯ ಆವರಣವನ್ನು ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶವನ್ನು ಚೊಕ್ಕ ಮಾಡಿದರು. ಕೆಲವೊಂದಿಷ್ಟು ಜನ ಹೋಗಿಕೊಂಡು ಮತ್ತೆ ಗುಜ್ಜಿ ಹೇಳ್ತೇವೆ ನಾವು, ಅಡಿಕೆ ಮರದ ತಂದುಬಿಟ್ಟು ಹೊಂಡ ತೆಗೆದುಬಿಟ್ಟು ಅವರೇ ಅದನ್ನು ನೆಟ್ಟು ಬಿಟ್ಟು ಅದಕ್ಕೆ ಮೇಲ್ಭಾಗದಲ್ಲಿ ಛಾವಣಿ ಬೇಕಲ್ವ, ಅದಕ್ಕೆ ತೆಂಗಿನ ಸೋಗೆಯಿಂದ ಮಾಡಿರ್ತಕ್ಕಂಥ ಇದನ್ನು ಛಾವಣಿಯನ್ನಾಗಿ ಮಾಡಿದರು. ಮನೆಯಲ್ಲಿ ಒಂದಿಷ್ಟು ಜನ ಅಡಿಗೆ ಮನೆಗಾಗೇ ಸೀಮಿತರಾದರು. ಶಾಲೆಗೆ ಹೋಗ್ತಾ ಇದ್ದಂಥ ನಮ್ಮ ಪುಟ್ಟ ಮಕ್ಕಳಿಗೆ ಆಸೆ, ಮನೆಯಲ್ಲಿ ಏನೋ ವಿಶೇಷ ಕಾರ್ಯಕ್ರಮ ನಡ್ತಾ ಇದೆ, ಎಲ್ರಿಗೂ ಇವತ್ತು ಪಾಯಸದ ಊಟ ಸಿಗುತ್ತೆ ಅಂತ, ಸಿಹಿ ಊಟ ಸಿಗುತ್ತೆ ಅಂತ ಅಷ್ಟೇ. ಬೇರೆ ಯಾವುದು ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದಷ್ಟೇ. ಪುಟ್ಟ ಮಕ್ಕಳೆಲ್ಲರೂ ಸೇರಿ ಅಂಗಳದಲ್ಲಿ ಸಂತೋಷದಿಂದ ಆಟ ಆಡ್ತಾಯಿದ್ರು. ಪಕ್ಕದ ಮನೆಯವರನ್ನು ಕರಿತಾ ಇದ್ರು. ಈ ಮನೆ 8-10 ಜನ ಬಂದಿರತಕ್ಕಂತಹ ಎಲ್ಲ ಸಂಬಂಧಿಕರು ಸೇರಿಕೊಂಡು 40-50 ಜನ ಒಟ್ಟಿಗೆ ಸೇರಿಕೊಂಡು ಸಂತೋಷದಿಂದ ಒಂದೇ ಮನೆಯಲ್ಲಿ ಎಲ್ಲರೂ ತಾವೇ ಸ್ವತಃ ಕಷ್ಟಪಟ್ಟು ಬೇಯಿಸಿದಂಥ ಅಡಿಗೆಯೋ ಅಥವಾ ಆಹಾರವನ್ನು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಸಂತೋಷದಿಂದ ಕಾಲ ಕಳೀತಕ್ಕಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ಮನೆಯಲ್ಲಿ ಇರತಕ್ಕಂಥ 2 ಅಥವಾ 3 ಜನರು, ತಂದೆ ತಾಯಿ, 2 ಜನ ಮಕ್ಕಳು, 8 ಜನ ಮಕ್ಕಳಿಲ್ಲ, ನಾವಿಬ್ಬರು ನಮಗಿಬ್ಬರು, ಕೆಲವು ಕಡೆ ನಾವಿಬ್ಬರು ನಮಗೆ ಒಬ್ಬರೇ, ಹೆಣ್ಣೋ ಗಂಡೋ, ಅಷ್ಟಕ್ಕೆ ಸೀಮಿತವಾದಂಥ ಸಂಸಾರ ನಮ್ಮದು. ಮನೆಯ ಛಾವಣಿ ನೋಡಿದರೆ, ಛಾವಣಿ ಮೇಲೆ ನೋಡಿದರೆ ಅದರ ಮೇಲೆ ಒಂದು ಛಾವಣಿ ಇದೆ, 2 ಛಾವಣಿಯೋ 3 ಛಾವಣಿಯ ಮನೆ ಇದೆ. ಮನೆಯಲ್ಲಿ ಮನೆಯವರು ಅಂತ ಎಣಿಸ್ಕೊಳ್ಳುವವರು 3 ಅಥವಾ 4 ಜನ, ಕೆಲಸದವರು 5 ಜನ. ಹೊರಗಡೆ ವಾಚ್ಮ್ಯಾನ್ ಇರ್ತಾನೆ. ಹೊರಗಿನವರಿಗೆ ಒಳಗಡೆ ಬರೋದಕ್ಕೆ ಅಷ್ಟು ಸುಲಭದಲ್ಲಿಲ್ಲ, ಮುಂಚಿನ ಕಾಲದಂತೆ ಇರಲಿಲ್ಲ. ಮೊದಲಿಗೆ ಅಲ್ಲಿ ಮನೆಗೆ ಬಾಗಿಲುಗಳೇ ಇರಲಿಲ್ಲ. ಕೆಲವು ಕಡೆ ಕೇವಲ ಒಂದು ಗೋಣಿ ತಾಟನ್ನು ಬಿಟ್ಟುಬಿಡ್ತಿದ್ರು, ಅದೇ ಬಾಗಿಲಾಗಿತ್ತು. ಮನೆಯಲ್ಲಿ 8-10 ಜನ ಒಂದೇ ಕೋಣೆಯಲ್ಲಿ ಮಲಗ್ತಾಯಿದ್ರು. ಚಾವಡಿಯಲ್ಲಿ ಒಂದು ಅಡಿಗೆ ಮನೆ ಇತ್ತು. ಬಚ್ಚಲು ಮನೆ ಅಂತ ಇರಲಿಲ್ಲ ನನ್ನ ತಿಳುವಳಿಕೆ ಮಟ್ಟಿಗೆ. ಕೆಲವು ಕಡೆಗಳಲ್ಲಿ ಬಚ್ಚಲು ಮನೆ ಅಂತ ಹೇಳಿದ್ರೆ ಏನು, ಯಾವುದೋ ಒಂದು ಮುರಿದು ಹೋದಂಥ ಒಂದು ತಗಡನ್ನು ಮೇಲ್ಭಾಗದಲ್ಲಿ ಹಾಕಿದ್ರು, ಅದನ್ನೇ ಈಗಿರತಕ್ಕಂಥ ಮನೆಯ ಛಾವಣಿಗೆ ಜೋಡಿಸಿಬಿಟ್ರು. ಮನೆಯವರೇ ಸೇರಿಕೊಂಡು ಸುತ್ತಲಿಗೆ ಒಂದು ಗೋಣಿಯ ಒಂದು ಬಟ್ಟೆಯನ್ನು ಸುತ್ತಿದ್ರು. ಒಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು, ಮಾನ ಮುಚ್ಚೋಕೆ ಅಷ್ಟೇ. ಆದರೆ ಈಗ ಛಾವಣಿಯ ಮೇಲೆ ಛಾವಣಿ, 2 ಛಾವಣಿಯ ಮೇಲೆ ಮನೆಗಳಿದ್ದಾವೆ, ಕಾಂಕ್ರೀಟ್ನ ಗೋಡೆಗಳಿದ್ದಾವೆ. ಒಳಗಡೆ ಮನುಷ್ಯರಿಗೆ ನೋಡಿದ್ರಲ್ಲ, ಅದರ ಮೇಲೆ ಹತ್ತಿದ್ರು ನಮಗೆ ಕಾಣ್ತಾ ಇಲ್ಲ ಒಳಗಡೆ, ಅಂಥ ಒಂದು ಪರಿಸ್ಥಿತಿ ಇದೆ. CCTV ಕ್ಯಾಮೆರಾ ಹಾಕಿದ್ದಾರೆ, ನಾಯಿಗಳು ಬೊಗಳ್ತಾ ಇದ್ದಾವೆ, ಸ್ವಾಗತ ಮಾಡ್ತಾ ಇದ್ದಾವೆ ಬರೋರಿಗೆ, ಬನ್ನಿ ನೀವು ಅಂತ ಹೇಳ್ಕೊಂಡು. ಇಂತಹ ಸ್ಥಿತಿ ಇದೆ. ಆದರೆ ಮುಂಚಿನ ಆ ಕಾಲದ ಮನೆಗಳಲ್ಲಿ ಸ್ವಾಗತ ಮಾಡೋದಕ್ಕೆ, ಬಾಗಿಲು ತೆರೆಯೋದಕ್ಕೆ ಯಾರು ಇರಲಿಲ್ಲ. ಗೋಣಿಯ ಬಟ್ಟೆಯನ್ನು ಬಾಗಿಲನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಮನೆಗಳಲ್ಲಿ ಒಳಗಿರತಕ್ಕಂಥ ಹೃದಯವಂತಿಗೆ ಮಾತ್ರ ವಿಶಾಲವಾಗಿತ್ತು. ಯಾರು ಬೇಕಾದರೂ ಬನ್ನಿ, ನಮ್ಮ ಮನೆಯಲ್ಲಿ ಬರೋದಕ್ಕೆ ಯಾರಿಗೂ ಕೂಡ ನಿರ್ಬಂಧ ಇಲ್ಲ, ಕೂತ್ಕೊಳ್ಳೋಣ, ನಾವು ಏನು ಬಯಸಿದ್ದೀವೋ ಅಥವಾ ನಮ್ಮ ಆಹಾರ ಇದು ಆತಿಥ್ಯ ಮಾಡೋದಕ್ಕೆ ನಮ್ಮಲ್ಲಿ ಕಡಿಮೆ ಇರಲಿಲ್ಲ. ಆದರೆ ಆರ್ಥಿಕವಾಗಿ ನಮ್ಮಲ್ಲಿ ಸಮಸ್ಯೆಗಳಿತ್ತು, ಒಪ್ಕೋತೀವಿ. ಆದರೆ ಆತಿಥ್ಯಕ್ಕೆ, ಪ್ರೀತಿ ವಿಶ್ವಾಸಕ್ಕೆ, ಪರಸ್ಪರ ಬಾಂಧವ್ಯ ವೃದ್ಧಿಗೆ ಸಾಕಷ್ಟು ಅವಕಾಶ ಇತ್ತು. ಮನೆಯಲ್ಲಿ ಏನಿದೆಯೋ ಅದನ್ನೇ ಕೊಡ್ತಿದ್ರು. ಏನಿಲ್ಲದ್ರೆ ಬೆಲ್ಲ ನೀರು ಕೊಡ್ತಿದ್ರು. ಪ್ರತಿಯೊಂದು ಮನೆಗಳಲ್ಲಿ ಎದುರುಗಡೆನೇ ಇಡ್ತಿದ್ರು ಬೆಲ್ಲ, ಒಂದಿಷ್ಟು ನೀರು. ಬಾಯಾರಿ ಬಂದವನಿಗೆ ಮೊದಲಿಗೆ ಕೊಡುವಂಥದ್ದು ಒಂದು ಆತಿಥ್ಯವೇ ಅದರದ್ದು. ಪ್ರೀತಿಯಿಂದ ಮಾತನಾಡಿದ್ರು 2 ಮಾತು. ಆದರೆ ಈಗ ಮನೆಗಳಲ್ಲಿ ಬರುವವರಿಗೆ ಸ್ವಾಗತ ಕೊಡಲಿಕ್ಕೆ ನಾಯಿಗಳು ದ್ವಾರದಲ್ಲೇ ಇದ್ದಾವೆ. ಅಲ್ಲಿ ಕಾಂಪೌಂಡ್ನ ಬದಿಯಲ್ಲಿ ಅವನು ಗೂರ್ಖಾ ಇದ್ದಾನೆ. ಇಷ್ಟಾಗಿ ಒಳಗೆ ಬಂದರೆ ಮನೆಯಲ್ಲಿ ಇರ್ತಕ್ಕಂಥವರು 2 ಜನ. ಬಾಗಿಲಿನ ಬೆಲ್ ಹತ್ತಿದರೆ 5 ನಿಮಿಷದ ನಂತರ ಮನೆಯಲ್ಲಿ ಸ್ವಾಗತಕಾರಿಣಿ ಇದ್ದಾಳೆ. ಯಾರು? ಕೆಲಸದವಳು ಬಂದು ಬಾಗಿಲು ತೆಗಿತಾರೆ. ಯಜಮಾನರು ಅವರು ಪೂಜೆಯಲ್ಲಿದ್ದಾರೆ, ಮಗ ಇಂಟರ್ನೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ತಾಯಿಗೆ ಏನೋ ಕ್ಲಬ್ನ ಸದಸ್ಯವಳು ಅಲ್ಲಿ ಹೋಗಬೇಕು, ಹಾಗಾಗಿ ಅವಳು ಮೊಬೈಲಲ್ಲಿ ಬಿದ್ದಿದ್ದಾಳೆ. ಹಾಗಾದರೆ ಬಂದವರು ಮಾತನಾಡಲಿಕ್ಕೆ ಯಾರ ಥರ ಮಾತಾಡಿ ಬಂದದ್ದು? ಮನೆಯ ಸ್ವಾಗತಕಾರಿಣಿಯನ್ನು ಕೆಲಸದವರನ್ನು ಕಾಣೋದಕ್ಕಾಗಿ ಬಂದಿದ್ದೋ ಅಲ್ಲ. ಆದರೆ ಅವರಿಗೆ ನೇರವಾಗಿ ಮನೆಯ ಯಜಮಾನನೋ ಅಥವಾ ಯಜಮಾನತಿಯೋ ಅವಳ ಬಳಿಗೆ ಹೋಗಿ ಮಾತನಾಡುವಂತಹ ಒಂದು ಪರಿಸ್ಥಿತಿ ಇಲ್ಲ. ಯಾಕೆ ಈ ರೀತಿಯ ವಿಪರ್ಯಾಸ? ಉತ್ತರ ಇದೆ, ನನಗೆ ಗೊತ್ತಿಲ್ಲ, ಕಾಲ ಬದಲಾಗಿದೆ. ಶಾಲೆಗೆ ಹೋಗಿ ಬಂದಂಥ ಮಕ್ಕಳಿಗೆ ಮನೆಯಲ್ಲಿ ಹೋಮ್ವರ್ಕ್ ಅಂತ ಗೊತ್ತೇ ಇಲ್ಲ. ನಾವೆಲ್ಲ ಹೋಮ್ವರ್ಕ್ ಎನ್ನುವ ಪ್ರಶ್ನೆ ಇರಲಿಲ್ಲ. ಸಾಯಂಕಾಲ ಎಷ್ಟು ಹೊತ್ತು ಬೇಕಾಗ್ತೋ ಅಷ್ಟು ಹೊತ್ತಿನವರೆಗೆ ಅಂಗಳದಲ್ಲಿ ಆಟ ಆಡ್ತಾನೆ ಇರುವಂಥದ್ದು. ಮನೆಯ ಒಳಗೆ ಬಂದ ಮೇಲೆ ರಾತ್ರಿ ಚಿಮಣಿ ದೀಪದ ಅಡಿಯಲ್ಲಿ 7-8 ಜನ ಮಕ್ಕಳು ಒಂದು ಚಿಮಣಿ ದೀಪದ ಅಡಿಯಲ್ಲಿ ಪಾಠ ಅವರು ಬರೀಲಿಕ್ಕೆ ಕೊಟ್ಟಿರ್ತಕ್ಕಂಥ ಏನಾದರೂ ಹೋಮ್ವರ್ಕ್ ಅಂತ ಹೇಳ್ತೇವೆ ಆಗ, ಅದನ್ನು ಮಾಡಿ ಕೂತ್ಕೊಳ್ಳುವಂಥದ್ದು.
ಮನೆಯಲ್ಲಿ ಹಿರಿಯರು ಹಿರಿಯಣ್ಣ ಯಾರಿದ್ದಾನೋ ಅಥವಾ ದೊಡ್ಡವರು ಯಾರಿದ್ದಾರೋ ಅವ್ರು ಕೂತ್ಕೊಂಡು ಬಾಕಿ ಇದ್ದವರಿಗೆಲ್ಲರಿಗೂ ಕೂಡ ಮಾಡಿರ್ತಕ್ಕಂಥ ಹೋಮ್ವರ್ಕ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳ್ಕೊಂಡು ಅವನೇ ಹೇಳುವಂಥದ್ದು. ಟ್ಯೂಷನ್ ಇಲ್ಲ. ಪಾಠಕ್ಕಾಗಿ ಇನ್ನೊಮ್ಮೆ ಸಾಯಂಕಾಲ ಶಾಲೆಯ ನಿಗದಿತ ಸಮಯದ ನಂತರ ಟ್ಯೂಷನ್ ಅವರ್ಸ್ ಅಂತ ಇದೆ ಈಗಿನ ಕಾಲದ್ದು. ಆಗ ಇರಲಿಲ್ಲ. 40 ಮಾರ್ಕ್ಗಿಂತ ಜಾಸ್ತಿ 50 ಪಡ್ಕೊಂಡವನು ಪಾಸ್, 95 99 ಪಡ್ಕೊಳ್ಳುವವನು ಒಬ್ಬನನ್ನು ನಾವು ಕಂಡದೇ ಇಲ್ಲ. ಈಗಿನ ಕಾಲದಲ್ಲಿ 99 100 100 ಔಟ್ ಆಫ್ 100 ರ್ಯಾಂಕ್, ಫಸ್ಟ್ ರ್ಯಾಂಕ್ ಗೊತ್ತೇ ಇಲ್ಲ ನಮಗೆ. 50 55 60 ಸಿಕ್ಕಿದ್ನೋ, 60 ಮಾರ್ಕ್ ಸಿಕ್ಕಿದ್ನೋ ಅವನು ಉತ್ತೀರ್ಣ ಅಲ್ಲ, ಅವನು ಎಕ್ಸಲೆಂಟ್, ತುಂಬ ಬುದ್ಧಿವಂತ. ಈ ರೀತಿಯ ಒಂದು ಪರಿಸ್ಥಿತಿ ಇತ್ತು. ಇವಾಗ ಪರಿಸ್ಥಿತಿ ಯಾಕೆ ಈ ರೀತಿಯ ಬದಲಾವಣೆ ಆಯಿತು? ಸ್ಥಿತ್ಯಂತರ ಯಾಕೆ ಆಯಿತು? ಮೌಲ್ಯಗಳು ಯಾಕೆ ಕಡಿಮೆ ಆಯಿತು? ಪರಸ್ಪರಲ್ಲಿ ಪ್ರೀತಿ, ವಿಶ್ವಾಸ, ಸಂಬಂಧ ಇದೆಲ್ಲವುಗಳಲ್ಲಿ ಕೂಡ ಬಿರುಕು ಯಾಕೆ ಉಂಟಾಯಿತು ಅಂತ ಕೇಳಿದರೆ ಪ್ರಶ್ನೆಗೆ ಉತ್ತರ ಇಲ್ಲ. ಒಂದೇ ಒಂದು ಸಿಗೋದು, ಕಾಲ ಬದಲಾಗಿದೆ. ಹಾಗಾದರೆ ಈಗ ನಾವು ವಿಮರ್ಶೆ ಮಾಡಿ ಒಂದು ತೀರ್ಮಾನಕ್ಕೆ ಬರೋಣ. ಕಾಲ ಬದಲಾಗಿದೆ, ಸರಿ, ಬದಲಾಗುವಂಥದ್ದು ಕಾಲ, ಅದು ಪ್ರಕೃತಿಯ ನಿಯಮ. ಸೂರ್ಯ ಚಂದ್ರ ಪೂರ್ವದಲ್ಲೇ ಉದಯಿಸ್ತಾನೆ, ಈಗಲೂ ಕೂಡ ಪೂರ್ವದಲ್ಲೇ ಉದಯಿಸ್ತಾನೆ, ಪಶ್ಚಿಮದಲ್ಲೇ ಮುಳುಗ್ತಾರೆ. 15 ದಿನಗಳಿಗೆ ಒಮ್ಮೆ ಪಕ್ಷಗಳು ಬದಲಾವಣೆ ಆಗ್ತಾ ಇದೆ. ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ತಿಂಗಳಿಗೊಮ್ಮೆ ಮಾಸ ಬರ್ತಾ ಇದೆ, ವರ್ಷಕ್ಕೊಮ್ಮೆ ಋತುಮಾನ ಪ್ರಕಾರ ಋತುಗಳು ಬದಲಾಗ್ತಾ ಒಂದು ವರ್ಷ ಕಳೀತದೆ. ಇದೆಲ್ಲವೂ ಕೂಡ ನಡೆದುಕೊಂಡೇ ಬಂದದ್ದು, ನಾವು ಪ್ರತ್ಯಕ್ಷ ಕಂಡದ್ದೇ. ಯಾರು ಹೇಳಿ ಕೇಳಿ ಇದರಿಂದ ಅಥವಾ ಯಾವುದೊಂದು ಗ್ರಂಥಗಳಿಂದ ತಿಳ್ಕೊಂಡ ವಿಚಾರ, ಇದು ಸತ್ಯ ನಾವು ತಿಳ್ಕೊಂಡಂತು. ಆದರೆ ಇಲ್ಲಿ ಬದಲಾವಣೆ ಆಗಿರೋದು ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೀವಲ್ವಾ, ಕಾಲ ಅಲ್ಲ ಬದಲಾವಣೆ ಆಗಿತ್ತು. ನಾವು ಜೀವನವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಅಥವಾ ಜೀವನ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋದಕ್ಕಾಗಿ ನಮ್ಮಲ್ಲಿ ಇರತಕ್ಕಂತಹ ಮಾನದಂಡ ಯಾವುದಿದೆ, ಇದು ಪೂರ್ತಿಯಾಗಿ ಬದಲಾಗಿದೆ. ಮನೆಯಲ್ಲಿ ಇರತಕ್ಕಂಥ ಹಿರಿಯರು ಅಥವಾ ಸಹಾಯಕರು ಯಾರಿದ್ದಾರೋ ಅವರಿಗೆ ಮನೆಯಲ್ಲಿರ್ತಕ್ಕಂಥ ಮೊಮ್ಮಕ್ಕಳು, ಅವರ ಮಕ್ಕಳು ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಮನೆಯಲ್ಲಿ ಒಬ್ಬ ಅಜ್ಜ ಅಜ್ಜಿ ಅದು ಕೂಡ ಅಸಹಾಯಕರಾಗಿ ಅನಾರೋಗ್ಯ ಪೀಡಿತರಾಗಿದ್ದಾರೆ ಅಂತೇಳಿದ್ರೆ ಅವರಿಗೆ ಸಹಾಯಕರು ಯಾರಿದ್ರು ಗೊತ್ತಾ? ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, ಮೊಮ್ಮಕ್ಕಳು ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಎಲ್ಲ ಮೊಮ್ಮಕ್ಕಳನ್ನು ಕೂರಿಸಿ ಒಟ್ಟಿಗೆ ಸೇರಿಸಿಕೊಂಡು ಅಜ್ಜ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ರು ಕೂಡ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಎಲ್ಲ ಮೌಲ್ಯಯುಕ್ತ ನೀತಿಯುಕ್ತ ವಿಚಾರಗಳನ್ನು ಅವರು ಹೇಳಿಕೊಡ್ತಾ ಇದ್ರು. ಮನೆಯ ಮೊದಲ ಪಾಠಶಾಲೆ, ಮನೆಯೇ ಒಂದು ಅವರಿಗೆ ಪಾಠಶಾಲೆ ಇತ್ತು, ಶಾಲೆ ಇತ್ತು, ಒಪ್ತೀನಿ ನಾನು. ಆದರೆ ಎಲ್ಲ ವಿಚಾರಗಳನ್ನು, ಸಂಸ್ಕಾರಗಳನ್ನು, ಮೌಲ್ಯಗಳನ್ನು, ನೀತಿಯುಕ್ತವಾದಂಥ ಸಂಗತಿಗಳನ್ನು ಹೇಳಿಕೊಡ್ತಕ್ಕಂಥ ಹಿರಿಯ ಜೀವ ಒಂದು ಮನೆಯಲ್ಲಿತ್ತು. ಆ ಜೀವದ ಮೇಲೆ ಎಷ್ಟು ಪ್ರೀತಿ ಇತ್ತು ಮನೆಯ ಪುಟ್ಟ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮನೆಯವರಿಗೆ. ಈ ಬಾಂಧವ್ಯ ಎಲ್ಲಿಗೆ ಹೋಯ್ತು ನಿಂತು ಅಂತ ಹೇಳಿದರೆ, ಇವಾಗ ಅವರಲ್ಲಿ ಏನು ಸೊತ್ತಿದೆಯೋ, ಆಸ್ತಿ ಇದೆಯೋ, ಅಥವಾ ಅವರಲ್ಲಿ ಏನಾದರೂ ಮಾಡಿರ್ತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯೋ ಅದಕ್ಕಾಗಿ ಮಾತ್ರ ತಂದೆಯೋ ಅಜ್ಜನ ಮೇಲೆ ಪ್ರೀತಿ. ಅದು ಕಳೀತು ಅಂತೇಳಿ ಹೇಳಿದ ತಕ್ಷಣ ನಮಗೆ ನಮ್ಮ ಹಿರಿಯರು ಯಾರು ನಮಗೆ ಬೇಕಾಗಿಲ್ಲ, ಅವರೊಂದು ಹೊರೆ ಆಗ್ತದೆ. ಓಲ್ಡ್ ಫರ್ನಿಚರ್ ಅಂತ ಹೇಳಿಕೊಂಡು ಅದಕ್ಕಾಗಿ ಒಂದು ನೂತನ ವ್ಯವಸ್ಥೆ ಮಾಡಿಕೊಂಡ್ರು, ವೃದ್ಧಾಶ್ರಮಗಳನ್ನು ಮಾಡಿದರು. ನೋಡಿ, ವೃದ್ಧಾಶ್ರಮ, ಇತ್ತೀಚೆಗೆ ನಾನು ಒಂದು ಕಡೆ ವೃದ್ಧಾಶ್ರಮಕ್ಕೆ ಹೋಗಿ ಬಂದೆ. ಒಂದು ಕಂಡು ಬಂದಂಥ ಒಂದು ಸತ್ಯ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆಯಲ್ಲೂ ಇದ್ದದ್ದೇ, ಇದು ನಾನು ನೋಡಿದಂಥ ಪರಮೋಚ್ಚ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿ ಇರತಕ್ಕಂಥ ಒಂದೆರಡು ವ್ಯಕ್ತಿಗಳನ್ನು, ಹಿರಿಯ ಜೀವಗಳನ್ನು ಮಾತನಾಡಿಸಿದಾಗ ಅವ್ರು ಹೇಳಿದರು, ನಮಗೆ ಇಲ್ಲಿ ಬಂದ ಮೇಲೆ ನಮಗೊಂದು ಮನಸ್ಸಿಗೆ ಒಂದು ನೆಮ್ಮದಿ ಸಿಕ್ಕಿದೆ. ಅವರು ಊಟಕ್ಕಾಗಿ ತಿಂಡಿಗಾಗಿ ಹಾಪಿಸಿದವರಲ್ಲ. ಬೇಕು, ಹೊಟ್ಟೆ ಹಸಿದಾಗ ಏನೋ ಒಂದಿದಕ್ಕೂ ಇಷ್ಟು ಬೇಕು, ಅದು ಖಂಡಿತ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ನಮಗೆ ಅದಕ್ಕೂ ತತ್ವಾರ ಮಾಡಿಬಿಟ್ರು. ಕೊನೆಗೆ ಹೇಳಿದರು, ನಿನ್ನಿಂದ ನಮಗೇನು ಉಪಯೋಗ ಇಲ್ಲ, ಒಂದು ದಿವಸ ನೀನು ಈ ಮನೆ ಬಿಟ್ಟು ಹೋಗು ನೀನು ಅಂತ ಹೇಳಿದ್ರು, ಬಾಯಿ ಬಿಟ್ಟು ಹೇಳಿದರು. ಆಗ ಇನ್ನು ನಾನು ಆ ಮನೆಯಲ್ಲಿ ಇದ್ದುಕೊಂಡು ಹೊರೆಯಾಗಬಾರ್ದು ಅಂತ ಹೇಳ್ತಕ್ಕಂಥ ಹಿರಿಯ ಜೀವ ನೊಂದು ಮನೆ ಬಿಟ್ಟು ಹೊರಗಡೆ ಬಂದಾಗ ಎಲ್ಲಿ ಹೋಗಬೇಕು ಪಾಪ? ರಸ್ತೆ ಬದಿಯಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ಮಲಗಿದ್ರು. ಯಾರೋ ಒಬ್ಬರು ಪುಣ್ಯಾತ್ಮ ಇಂಥವರನ್ನು ಒಂದು ಆಶ್ರಯ ಕೊಡಬೇಕು ಎನ್ನುವಂಥ ಹಿರಿದಾಸೆ ಹೊತ್ತಿಕೊಂಡಿರ್ತಕ್ಕಂಥ ಒಬ್ಬ ಪುಣ್ಯಾತ್ಮ ಅವರನ್ನೆಲ್ಲ ಕರ್ಕೊಂಡ್ಬಂದುಬಿಟ್ಟು ಒಂದು ರೀತಿಯಲ್ಲಿ ಅವರನ್ನು ಹೇಳಿದರು, ಇದು ಆಶ್ರಮ ಅಲ್ಲ, ಇದು ಆಶ್ರಯದಾತ ಒಂದು ಸಂಸ್ಥೆ ಅಂತೇಳಿ ಹೇಳ್ಕೊಂಡು ಅವರನ್ನು ಅಲ್ಲಿ ಸೇರಿಸ್ಕೊಂಡ್ಬಿಟ್ರು. ಆ ಮುದುಕರು ಹೇಳಿದರು, ನಮಗೆ ಪ್ರೀತಿ ಬೇಕಾಗಿತ್ತು, ವಾತ್ಸಲ್ಯ ಭರಿತವಾದಂಥ ಎರಡು ಮಾತುಗಳು ಬೇಕಾಗಿತ್ತು. ನಾವು ಕೂಡ ಒಂದು ಮನುಷ್ಯರು ಅನ್ನುವಂತಹ ರೀತಿಯಲ್ಲಿ ನಮ್ಮನ್ನು
ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕಾಗಿತ್ತು. ಇಂಥ ವಾತಾವರಣ ನಮಗೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ ಅಂತ ಅನ್ನಿಸಿತು. ಅದು ಇದೆ, ಯಥಾರ್ಥವೂ ಹೌದು. ಹಾಗಾಗಿ ನಮಗೆ ಈ ಜೀವನದಲ್ಲಿ ದುಡ್ಡು, ಬಂಗಾರ, ಸ್ಥಿತಿ, ಆಸ್ತಿ, ಪಾಸ್ತಿ, ಮಕ್ಕಳು, ಮನೆ, ಮರಿ, ಇದಕ್ಕಿಂತಲೂ ಹಿರಿದಾದದ್ದು ಯಾವುದು ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸ ನೋಡ್ತಕ್ಕಂತಹ ಒಂದು ಹೃದಯಗಳು ಬೇಕು. ಅಂತಹ ಸ್ಥಿತಿ ನಿರ್ಮಾಣ ಆಗಬೇಕು. ಆದರೆ ಇದಕ್ಕಾಗಿ ನಾನು ಹೇಳ್ತೀನಿ, ಆಗಿನ ಕಾಲದಲ್ಲಿ ಮನೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಕೂಡು ಕುಟುಂಬದ ವ್ಯವಸ್ಥೆಯಲ್ಲಿ ಒಬ್ಬ ಹಿರಿಯನನ್ನು ನೋಡ್ತಕ್ಕಂತಹ ಒಂದು ಧೋರಣೆ, ಅದೇ ಈ ಪರಿಸ್ಥಿತಿಯಲ್ಲಿ ಇರತಕ್ಕಂತಹ ಈಗಿನ ವೃದ್ಧಾಶ್ರಮಗಳ ಸ್ಥಿತಿಗೆ ಕಾರಣ ಯಾರು ಅಂತ ಕೇಳಿದರೆ, ಕಾಲ ಬದಲಾಗಿದೆ. ಬದಲಾದದ್ದು ಕಾಲ ಅಲ್ಲ, ಬದಲಾದದ್ದು ನಮ್ಮ ಜೀವನವನ್ನು ನೋಡ್ತಕ್ಕಂಥ ದೃಷ್ಟಿಕೋನ. ಎಲ್ಲದರಲ್ಲೂ ನಾನು ನನ್ನದು ನನ್ನದೇ ಆಗಬೇಕು ಅಂತ ಸ್ವಾರ್ಥ ಮನೋಭಾವ. ತಂದೆ, ತಾಯಿ, ಹಿರಿಯ ಜೀವ ಯಾವುದೂ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾದ ದುಡ್ಡು ದುಡ್ಡು ದುಡ್ಡು. ಅದಕ್ಕಾಗಿಯೇ, ಸ್ಥಾನಮಾನಕ್ಕಾಗಿ, ಗೌರವಕ್ಕಾಗಿಯೇ, ದುಡ್ಡಿಗಾಗಿ, ಎಲ್ಲದಕ್ಕೂ ಸರ್ವಸ್ವವನ್ನು ನಾವು ಪರಿತ್ಯಾಗ ಮಾಡಿಕೊಂಡು ಮಾನವೀಯತೆಯನ್ನೇ ಮರೆತು ನಾವು ಪಶುತ್ವಕ್ಕೆ ಬಂದಿದ್ದೇವೆ. ಪಶುತ್ವದಿಂದ ಮನುಷ್ಯತ್ವಕ್ಕೆ, ಮನುಷ್ಯತ್ವದಿಂದ ದೈವತ್ವಕ್ಕೆ ಏರಬೇಕಾದಂತಹ ಸ್ಥಿತಿ ನಾವು ಪುನರಪಿ ಈಗ ಏನಾಗಿದೆ ಅಂತ ಹೇಳಿದರೆ, ದೈವತ್ವಕ್ಕೆ ಏರೋದು ಬಿಡಿ, ಮನುಷ್ಯತ್ವದಿಂದ ನಾವು ಪಶುತ್ವಕ್ಕೆ ಹೋಗುವಂಥ ಒಂದು ಸ್ಥಿತಿಗೆ ಬರೋದಕ್ಕೆ ಕಾರಣ ಯಾರು ಅಂತ ಹೇಳಿದರೆ ನಾವೇ. ಕಾಲ ಬದಲಾಗಿಲ್ಲ. ಕಾಲಚಕ್ರದ ನಿಯಮಾನುಸಾರ, ಪ್ರಕೃತಿ ಧರ್ಮಾನುಸಾರ ಎಲ್ಲವೂ ಈ ಪ್ರಕೃತಿಯಲ್ಲಿ ನಡೀತಾನೇ ಇದೆ. ಆಗಲೂ ನಡೀತಾ ಇತ್ತು, ಈಗಲೂ ನಡೀತದೆ, ಇನ್ನು ಮುಂದಕ್ಕೂ ನಡೀತಾನೆ ಇರ್ತದೆ. ಆದರೆ ತಪ್ಪಾಗಿರೋದು ನಮ್ಮಲ್ಲಿ. ಎಲ್ಲಿಯವರೆಗೆ ನಾವು ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ವೋ, ಎಲ್ಲಿಯವರೆಗೆ ನಾವು ನಿಜವಾದ ಅರ್ಥದಲ್ಲಿ ನಮ್ಮ ಜೀವನದ ಧ್ಯೇಯೋದ್ದೇಶಗಳು ಏನು ಎನ್ನುವುದನ್ನು ಪರಿಗಣಿಸಿ ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ನಾವು ಕಾಲಕ್ಕೆ ಬೇಕಾದ ಪರಿವರ್ತನೆಯೊಂದಿಗೆ ಹೊಂದಿಕೊಂಡು ಹೋಗೋದಿಲ್ವೋ, ಜೀವನ ಮೌಲ್ಯಗಳು ನಮ್ಮಿಂದ ದೂರವಾಗ್ತಾನೇ ಹೋಗ್ತವೆ. ಜಪಾನ್ನಂತಹ ದೇಶದಲ್ಲಿ ಒಂದು ಪುಟ್ಟ ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೇನೆ. ಶಾಲೆಗಳಲ್ಲಿ ಕಲಿಸುವಂಥ ವಿಧಾನ ಹೇಗೆ ಅಂತ ಹೇಳಿದರೆ, ಎಲ್ಲ ಮಕ್ಕಳನ್ನು ಕೂಡ ಅವರಿಗೆ ಇಂಥದ್ದೇ ಒಂದು ಸಿಲೆಬಸ್ ಅಂತ ಇಲ್ಲ, ಪಾಠ ಪ್ರವಚನಕ್ಕೆ ಸಿಲೆಬಸ್ ಇದೆ. ಬಾಕಿ ಉಳಿದಂತಹ ಚಟುವಟಿಕೆಗಳಿಗಾಗಿ ಅವರದ್ದೇ ಆದಂಥ ಕೆಲವೆಲ್ಲ ನಿಯಮಗಳಿದ್ದಾವೆ. ಶಾಲೆಗೆ ಬರತಕ್ಕಂಥ ಹುಡುಗ ಪ್ರತಿಯೊಬ್ಬನೂ ಕೂಡ ಸಮಯ ಪಾಲನೆಯನ್ನು ಕಟ್ಟುನಿಟ್ಟಾಗಿ ಪಾಲನೆಯನ್ನು ಮಾಡಲೇಬೇಕು. ಒಂದು ದಿನ ಅವನು 5 ನಿಮಿಷ ತಡವಾಗಿ ಬಂದರೆ ಮೊದಲನೇ ಪೀರಿಯಡ್ಗೆ ಅವನು ಕ್ಲಾಸ್ನ ಒಳಗೆ ಹೋಗಲಿಕ್ಕಿಲ್ಲ. ಅದು ಅವನಿಗೆ ದಂಡ. ಇದನ್ನು ಯಾರು ಹೇಳಲಿಕ್ಕಿಲ್ಲ, ಟೀಚರ್ ಹೇಳಲಿಕ್ಕಿಲ್ಲ, ಹೆಡ್ ಮಾಸ್ಟರ್, ಶಾಲೆಯ ಯಾವ ಅಧ್ಯಾಪಕ ವೃಂದದವರು ಈ ಒಂದು ನಿರ್ಬಂಧವನ್ನು ಅವನ ಮೇಲೆ ಹೇರಲಿಕ್ಕಿಲ್ಲ. ಅವ ಸ್ವಯಂ ತನ್ನ ಮೇಲೆ ತಾನೇ ಹೇರಿಕೊಳ್ಬೇಕಾದಂಥ ಒಂದು ನಿಯಮ. 2ನೇ ಪೀರಿಯಡ್ಗೆ ಅವನು ಕ್ಲಾಸಿಗೆ ಹಾಜರಾಗಬೇಕು ಮತ್ತು ಮೊದಲನೇ ಪೀರಿಯಡಕ್ಕೆ ತಾನು ಬರಲಿಲ್ಲ ಎನ್ನುವಂತಹ ಕಂಪ್ಲೇಂಟನ್ನು ನಾನು ಮನೆಯಲ್ಲಾಗಲಿ ಎಲ್ಲಿಯೂ ಹೇಳಿಕೊಳ್ಳೋದಿಲ್ಲ. ಆ ಪೀರಿಯಡ್ನಲ್ಲಿ ನಡೆದಕ್ಕಂಥ ಪಾಠ ಪ್ರವಚನಗಳ ಬಗ್ಗೆ ಅವನು ತನ್ನ ಸಹಪಾಠಿಗಳೊಂದಿಗೆ ವಿವರವನ್ನು ಪಡ್ಕೊಂಡು ಅಪ್ಡೇಟ್ ಆಗಿ ಕೂತ್ಕೊಳ್ಬೇಕು. 2ನೇ, ಶುಚಿತ್ವ. ಆಯಾ ಕ್ಲಾಸುಗಳಲ್ಲಿ ಇರತಕ್ಕಂಥ ಏನಾದರೂ ಕಸ ಗುಡಿಸುವಂಥದ್ದಾಗಲಿ ಅಥವಾ ಅದನ್ನು ನೆಲ ಒರೆಸೋದಾಗಲಿ, ಇದೆಲ್ಲ ಕೆಲಸವನ್ನು ಶಾಲೆಯ ಎಲ್ಲ ಮಕ್ಕಳು, ಅಧ್ಯಾಪಕರು ಸೇರಿ ಮಾಡಬೇಕಾದದ್ದು. ಇಲ್ಲಿವರೆಗೆ ಅಂತ ಹೇಳಿದರೆ ಅಲ್ಲಿ ಇರತಕ್ಕಂಥ ಟಾಯ್ಲೆಟ್ಸ್ಗಳಿರ್ಬೋದು ಅಥವಾ ಕಿಚನ್ಗಳಿರ್ಬೋದು, ಬಾತ್ರೂಮ್ಗಳಿರ್ಬೋದು, ಇವುಗಳನ್ನು ಸಮೇತ ಸ್ವಚ್ಛಗೊಳಿಸುವಂಥ ಕಾರ್ಯ ಆ ಶಾಲೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿ ಹೋಗ್ತಿತ್ತು. ಏನು ಅವನಿಗೆ ಯಾವುದರಲ್ಲಿ ಅಭಿರುಚಿ ಇದೆ, ಸಂಗೀತನೋ, ಸಾಹಿತ್ಯನೋ, ವಿಜ್ಞಾನವೋ, ಕಲೆಯೋ, ಯಾವುದರಲ್ಲಿ ಅವನಿಗೆ ಅಭಿರುಚಿ ಇದೆ, ಆ ಅಭಿರುಚಿಗೆ ತಕ್ಕಂತೆ ಇರತಕ್ಕಂಥ ಭಾಗದಲ್ಲಿ ಅವನನ್ನು ಪ್ರೇರಿತರನ್ನಾಗಿ ಮಾಡಿ ಮುಂದಕ್ಕೆ ಹೋಗುವಂಥ ವ್ಯವಸ್ಥೆ ಅಲ್ಲಿ ಮಾಡಿಕೊಳ್ತಾ ಇತ್ತು. ಹಾಗಾಗಿ ವ್ಯಕ್ತಿತ್ವದ ಪರಿಪೂರ್ಣತೆಯೇ ನಿಜವಾದ ಶಿಕ್ಷಣ. ಸಂಸ್ಕಾರ, ವ್ಯಕ್ತಿತ್ವದ ನಿರ್ಮಾಣ ಹಾಗೂ ಪ್ರಜ್ಞಾಯುಕ್ತವಾದಂತಹ ಒಂದು ಸಮಾಜ ನಿರ್ಮಾಣ, ಇದು ಶೈಕ್ಷಣಿಕ ಜೀವನದ ಹಂತದಲ್ಲೇ ಮನುಷ್ಯನಲ್ಲಿ ಹತ್ತಿಕೊಂಡು ಬಂದಾಗ ಜೀವನ ಪರಿಪೂರ್ಣತೆ ಆಗುವುದಕ್ಕೆ ಬೇರೆ ಯಾವ ರೀತಿಯ ತೊಂದರೆಯೂ ಆಗಲಿಕ್ಕಿಲ್ಲ. ಇದನ್ನು ನಾವು ಜಪಾನ್ ದೇಶದ ಒಂದು ಉದಾಹರಣೆಯಿಂದ ತಿಳ್ಕೊಳ್ಬೇಕಾದಂಥ ಪ್ರಧಾನವಾದಂಥ ಅಂಶ. ಹಾಗಾಗಿ ನನ್ನ ವಿನಯಪೂರ್ವಕವಾದಂತಹ ಒಂದು ಪ್ರಾರ್ಥನೆ ಇಷ್ಟೇ, ಎಲ್ಲ ಸಮಸ್ತ ನಾಗರಿಕ ಸಮಾಜದಲ್ಲಿ ನಮ್ಮೆಲ್ಲರ ಮೇಲೆ ಒಂದು ದೊಡ್ಡ ದಾಯಿತ್ವ ಈಗ ಇದೆ. ಒಂದೊಬ್ಬರು ಹೇಳ್ತಿದ್ರು, ನಮ್ಮ ಮಕ್ಕಳನ್ನು ಅವರ ಮನೆಯಲ್ಲಿ 5 ಮಕ್ಕಳಿದ್ದಾರಂತೆ, ಸ್ವಂತದ 2, ಅಣ್ಣನ ಮನೆಯಿಂದ ಬರ್ತಕ್ಕಂಥ 2 ಮಕ್ಕಳು, ಮತ್ತೊಬ್ಬರು ಅವರ ಮನೆಯ ಸಂಬಂಧಿಕರ ಮನೆ, ಹೀಗೆ 5 ಜನ ಮಕ್ಕಳಲ್ಲಿ ಕೈಯಲ್ಲಿ ಯಾವಾಗ ನೋಡಿದ್ರು ಶಾಲೆಯಿಂದ ಬಂದ ತಕ್ಷಣ ಮೊಬೈಲ್ ಮತ್ತು ಟ್ಯಾಬ್ ಇದೆ.
ಅವರು ಮೊಬೈಲ್ನಿಂದ ಹೊರಗೆ ಬರೋದಿಲ್ಲ. ಏನು ಮಾಡೋಣ? ನಾವು ಚಿಕ್ಕವರಿದ್ದಾಗ ಮೊಬೈಲೇ ಗೊತ್ತೇ ಬಿಡಿ, ಫೋನೇ ಗೊತ್ತಿರಲಿಲ್ಲ, ಮೊಬೈಲ್ ಅಂತೂ ಇಲ್ಲವೇ ಇಲ್ಲ. ಏನಾಗಿದೆ ಅಂತ ಹೇಳಿದ ಪರಿಸ್ಥಿತಿ, ಅವರು ಮೊಬೈಲ್ನ ಒಳಗಡೆ ಸೇರ್ಕೊಂಡ್ಬಿಟ್ರೆ ಅವರಿಗೆ ಊಟ ತಿಂಡಿನೂ ಗೊತ್ತಿಲ್ಲ, ಅವರಿಗೆ ಹೊರಗಿನೆಲ್ಲ ಪಕ್ಕದವರು ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ಅವರಿಗೆ ಪರಿಜ್ಞಾನ ಇಲ್ಲ. ಕುಳಿತಲ್ಲೇ ಅವರಿಗೆ ಬೇಕಾದಂಥ ಆಹಾರನೋ ತಿಂಡಿ ತೀರ್ಥಗಳು ಸಪ್ಲೈ ಆಗ್ತದೆ, ಅದನ್ನೇ ತಿಂದರು, ಅದನ್ನು ಅಲ್ಲೇ ಪಕ್ಕದಲ್ಲೇ ಇಟ್ಟು ಪುನಃ ಮೊಬೈಲಲ್ಲೋ ಟ್ಯಾಬ್ನಲ್ಲೇ ಮಗ್ನರಾಗಿ ಹೋದರು. ಸಮಾಜದಾಗಲಿ, ಪರಿಸರದ್ದಾಗಲಿ, ಇತರರ ಬಗ್ಗೆ ಆಗಲಿ ಯಾವುದೇ ರೀತಿಯ ಒಂದು ಪರಿಚಯವೇ ಬೇಡ, ಬರೀ ಮೊಬೈಲಲ್ಲೇ ಅದರಲ್ಲೇ ಅವರು ಮಗ್ನರಾಗಿ ಇರುವಂಥದ್ದು. ಇದನ್ನು ಹೇಗಪ್ಪ ಬಿಡಿಸೋದು? ಒಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಮುಂದುವರಿದ ರಾಷ್ಟ್ರಗಳಾದಂತಹ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಕೂಡ ಮಕ್ಕಳಲ್ಲಿ ಈ ಮೊಬೈಲ್ನ ಗೀಳು ಎಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ನಮ್ಮಲ್ಲಿ ಇದು ಅಡ್ಡಿ ಬಂದದ್ದು ಅದು ವಿಪರೀತಕ್ಕೆ ಹೋಗಿದೆ. ಮಧ್ಯದಲ್ಲಿ ಸೇರಿಕೊಂಡಿದ್ದದ್ದು ಏನಿದೆ ಇದನ್ನು ನಾವು ವಿಪರೀತವಾಗಿ ಅವಲಂಬಿಸಿದ್ರಿಂದಾಗಿ ನಮ್ಮ ಮಕ್ಕಳಲ್ಲಿ ಈ ಒಂದು ಮೊಬೈಲ್ನ ಗೀಳು ಎಷ್ಟು ಹಚ್ಚಿದೆ ಅಂತ ಹೇಳಿದರೆ, ಬಹುಶಃ ಇನ್ನು ಮುಂದುವರಿದ ದಿವಸಗಳಲ್ಲಿ ಈ ಮೊಬೈಲ್ನ ಗೀಳಿನಿಂದಾಗಿ ನಮ್ಮ ಸಮಾಜದ ಸಂಪೂರ್ಣ ಮೌಲ್ಯ ಅಧಪತನವಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ಹಿರಿಯರೊಬ್ಬರು ನಿನ್ನೆ ನನ್ನ ಹತ್ರ ಮಾತನಾಡ್ತಿರ್ಬೇಕಾದ್ರೆ ಹೇಳಿದ್ರು, ಇದರಿಂದ ಬಿಡಿಸ್ಕೋಬೇಕಾದ್ರೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇಲ್ಲ. 1 ಗಂಟೆಗಳಷ್ಟು ಕಾಲ ಮೊಬೈಲ್ನಿಂದ ಕಂಪಲ್ಸರಿಯಾಗಿ ಹೊರಗೆ ಕೂತ್ಕೊಳ್ಬೇಕು. ನಿಮಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಯಾರೋ ಒಬ್ಬ ಸುಪ್ರಸಿದ್ಧ ನಮ್ಮ ಒಬ್ಬ ಕೈಗಾರಿಕೋದ್ಯಮಿ, ಅವರ ಮನೆಯಲ್ಲಿ ಕಾಣ್ತದೆ, ನನಗೂ ಕಾಣ್ತದೆ, ಟಾಟಾ ಅಲ್ಲ ಯಾರೋ ಒಬ್ಬರು ದೊಡ್ಡ ಇವರು ಕೈಗಾರಿಕೋದ್ಯಮಿ, ಅವರ ಮನೆಯಲ್ಲಿ ಒಂದು ನಿಯಮ ಇದೆ ಅಂತೆ. ನಾನು ಕೇಳಿದ್ದೆ, ಸಾಯಂಕಾಲದ 6 ಗಂಟೆ ಆದ ತಕ್ಷಣ ಮನೆಯಲ್ಲಿ 26 ಜನ ಸದಸ್ಯರಿದ್ದಾರೆ, ಕೂಡು ಕುಟುಂಬ. ಅದು ಎಲ್ಲರೂ ಕಂಪಲ್ಸರಿಯಾಗಿ ಮನೆ ಯಜಮಾಂತಿಯ ಒಡೆತನದಲ್ಲಿ ಬಂದು ಅಲ್ಲಿ ಕೂತ್ಕೊಳ್ಳೇಬೇಕು. ಅಂಬಾನಿ ಇರಬೇಕು. ಹಿರಿಯ ಆಕೆ ಅವಳ ಎದುರುಗಡೆ 6 ಗಂಟೆಯಲ್ಲಿ ಎಲ್ಲ 26 ಮೊಬೈಲ್ಗಳು ಕೂಡ ಅವರ ಟೇಬಲಲ್ಲಿ ಬಂದು ಕೂತ್ಕೊಳ್ಬೇಕು. ಎಲ್ಲ ಮೊಬೈಲ್ಗಳು ಆಫ್ ಆಗಬೇಕು. 6 ಗಂಟೆಯಿಂದ ರಾತ್ರಿ 8:30 ಗಂಟೆಯವರೆಗೆ ಎಲ್ಲರೂ ಸೇರಿಕೊಂಡು ಸಾಯಂಕಾಲದ ಪ್ರತಿಯೊಬ್ಬರೂ ಕೂಡ ಒಬ್ಬರು ಇನ್ನೊಬ್ಬರೊಂದಿಗೆ ಅವರವರ ಬಿಸ್ನೆಸ್ನ ವಿಷಯ ಇರ್ಬೋದು, ಅವರ ವೈಯಕ್ತಿಕ ವಿಷಯ ಇರ್ಬೋದು, ಅಂತೂ ಒಟ್ಟಿನಲ್ಲಿ ಮುಕ್ತವಾಗಿ ಎಲ್ಲರೂ ಅವರವರ ಸಮಸ್ಯೆಗಳಿರ್ಬೋದು ಅಥವಾ ಯಾವುದೇ ಅವರ ಸಂತೋಷದ ಕ್ಷಣಗಳಿರ್ಬೋದು, ಇವನ್ನು ಹಂಚಿಕೊಳ್ಳಲೇಬೇಕು. ಇದಕ್ಕಾಗಿ ಮೊಬೈಲ್ನಿಂದ 2.5-3 ತಾಸಿನಷ್ಟು ಪೂರ್ಣ ವಿಮುಕ್ತಿ. ಮೊಬೈಲ್ ಮುಟ್ಟುವ ಹಾಗೇ ಇಲ್ಲ. ರಾತ್ರಿ ಭೋಜನವೋ ಅಥವಾ ಅವರದ್ದು ಫಲಾಹಾರ ಇತ್ಯಾದಿ ಮುಗಿದು 9 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರನ್ನು ಕರೆದು ಆ ಮಾತೆ ಹಿರಿಯ ತಾಯಿ ಅವರವರ ಮೊಬೈಲನ್ನು ಅವರವರ ಕೈಯಲ್ಲಿ ಕೊಡೋರು. ಈಗ ಮೊಬೈಲನ್ನು ಆನ್ ಮಾಡಿ, ಯಾಕಂದರೆ ಯಾರೋ ಒಬ್ಬರು ಅಗತ್ಯದ ಮಾತುಗಳನ್ನು ಹೇಳಿರಬೇಕು ಅಥವಾ ಏನಾದರೂ ಅವರಿಗೆ ಒಂದು ವಿಚಾರ ತಿಳಿಸಬೇಕು, ಅದಕ್ಕಾಗಿ ಅವರು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಓಪನ್ ಮಾಡಿ ಯಾರ್ಯಾರೆಲ್ಲ ಫೋನ್ ಅವರಿಗೆ ಮಾಡಿದ್ರು ಅವರಿಗೆ ರಿಟರ್ನ್ ಕಾಲ್ ಮಾಡಿ. 10:30 ಆಯಿತು ಮುಗಿದು ಅಂದ ತಕ್ಷಣ ಎಲ್ಲ ಮೊಬೈಲ್ಗಳು ಪುನಃ ಅವರು ಮಲಗುವಂಥ ಕೊಠಡಿಯ ಒಂದು ಮೂಲೆಯಲ್ಲಿ 26 ಮೊಬೈಲ್ಗಳು ಇರಬೇಕು. ಸಾಯಂಕಾಲದ 6 ಎಲ್ಲ ಕಾರ್ಯಕ್ರಮಗಳು ಪ್ರಾತಃ ಕಾಲದ 6:30-7 ಗಂಟೆಗೆ ಎಲ್ಲರೂ ಹೇಳ್ತಾರೆ. ಅವರ ನಿತ್ಯಚರ್ಯೆಲ್ಲ ಮುಗೀತು ಅಂತ ಹೇಳಿದ ತಕ್ಷಣ 8 ಗಂಟೆಗೆ ಪುನಃ ಎಲ್ಲರ 26 ಮೊಬೈಲ್ಗಳು ಚಾಲು ಆಗುತ್ತೆ. ಹಾಗಾದರೆ ಸಾಧ್ಯ ಇಲ್ಲವೇ? ಉಂಟು, ಸಾಧ್ಯ ಇದೆ. ನಾವಾಗೆ ಬೆಳೆಸಿಕೊಂಡು ಬಂದಂತಹ ಈ ಒಂದು ಮೊಬೈಲ್ನ ಗೀಳಿನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಮ್ಮಲ್ಲಿ ಆ ಒಂದು ದೃಢತೆ ಬೇಕು, ಒಂದು ನಿರ್ಧಾರ ಬೇಕು. ಅದನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ಎನ್ನುವಂಥದ್ದು ಹಠ ಬೇಕು, ಛಲ ಬೇಕು. ಇದು ಇಲ್ಲದೆ ಹೋದರೆ ಖಂಡಿತವಾಗಿ ಈ ಮೊಬೈಲ್ನ ಗೀಳಿಂದ ನಮಗೆ ಹೊರಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೊರಗಿನ ಪ್ರಪಂಚ ಏನು ಅರ್ಥ ಮಾಡಿಕೊಳ್ಳುವಂಥ ವಿಷಯನೇ ಗೊತ್ತಿಲ್ಲ. ನಮಗೆ ಪರಿಸರದಲ್ಲಿ ಏನು ನಡೀತದೆ, ನಮ್ಮ ಆ ಮನೆಯಲ್ಲೇ ಇನ್ನೊಂದು ಭಾಗದಲ್ಲಿ ಏನು ಸಮಸ್ಯೆ ಬಂದಿದೆ, ಇದನ್ನು ನೋಡುವಷ್ಟು ನಮಗೆ ತಾಳ್ಮೆ ಇಲ್ಲ. ಮೊಬೈಲ್ ಮತ್ತು ಟಿ ವಿಯಲ್ಲೇ ನಾವು ಮಗ್ನರಾಗಿ ಹೋಗಿದ್ದೇವೆ. ಇದನ್ನು ಬಿಡಿಸ್ಕೋಬೇಕು. ಇದನ್ನು ಬಿಡಿಸ್ಕೊಂಡಾಗ ಮಾತ್ರ ಪ್ರಾಯಶಃ ಈ ಒಂದು ದೃಢತೆಯಿಂದ, ಈ ಒಂದು ಸಂಕಲ್ಪದಿಂದ ಮತ್ತು ಅದಕ್ಕೆ ಆ ಕಟಿಬದ್ಧರಾಗಿ ಇದನ್ನು ನಾವು ಅನುಷ್ಠಾನಕ್ಕೆ ತರ್ತೇವೆ ಎನ್ನುವಂಥ ಒಂದು ದೃಢವಾದ ನಿರ್ಧಾರದಿಂದಾಗಿ ಮಾತ್ರ ಈ ರೀತಿಯಾಗಿ ನಾವು ಪರಿವರ್ತನೆಯಾದರೆ ಇವತ್ತಿಗೂ ಕೂಡ ನಮಗೆ ಖಂಡಿತ ಈ ಒಂದು ಮೊಬೈಲ್ ಗೀಳು ಅಂತ ಇದೆ, ಇದರಿಂದ ಹೊರಗೆ ಬರಲಿಕ್ಕೆ ಒಂದು ದಾರಿ ಸಿಗುತ್ತೆ ಎನ್ನುವಂಥದ್ದು ನನ್ನ ಒಂದು ಪ್ರಾಮಾಣಿಕವಾದ ಅನಿಸಿಕೆ. ಇಷ್ಟೆಲ್ಲ ವಿಚಾರಗಳಲ್ಲಿ ಪ್ರಾಯಶಃ ಕೆಲವರಿಗೆ ಹೇಳಿದ್ದು ಮನಸ್ಸಿಗೆ ಸ್ವಲ್ಪ ಬೇಸರ ತಂದಿರ್ತದೆ, ಖಂಡಿತವಾಗಿ ಗೊತ್ತು ನನಗೆ. ಆದರೆ ಸಮಸ್ಯೆ ನಮ್ಮದು, ನಾವಾಗಿಯೇ ಕಟ್ಟಿಕೊಂಡದ್ದು.
ಆದ್ದರಿಂದ ಈ ಸಮಸ್ಯೆಗೆ ಪರಿಹಾರ ನಾವೇ ಕಟ್ಕೊಳ್ಬೇಕು. ನಾವಾಗೇ ಇದಕ್ಕೆ ಬೇಕಾದಂಥ ಎಲ್ಲ ಪರಿಶ್ರಮ ಪಟ್ಟು ತ್ಯಾಗಕ್ಕೆ ಸಿದ್ಧರಾಗಬೇಕು. ಮನೆಯ ತಾಯಿ ಇಂದಿನ ಕಾಲದಲ್ಲಿ ಮಕ್ಕಳನ್ನು ಸಾಕ್ತಾ ಇರುವಂಥ ಪರಿಸ್ಥಿತಿಯಲ್ಲಿ ಆಕೆಗೆ ಪಾಪ ವರ್ಷದಲ್ಲಿ ಒಂದು ಜೋಡಿ ಸೀರೆ ಇರಲಿಲ್ಲ. ತನ್ನ ಮಗುವನ್ನು, ಪುಟ್ಟ ಮಗುವನ್ನು, ಕೊನೆಯ ಮಗುವನ್ನು ಸಾಮಾನ್ಯವಾಗಿ ಅವಳು ಕಂಕುಳಲ್ಲಿ ಇಟ್ಕೊಳ್ತಿದ್ದರು. ನನ್ನ ಪ್ರತ್ಯಕ್ಷ ಅನುಭವದಂತೆ ನಮ್ಮ ತಾಯಿಯ ಜೀವನದಲ್ಲಿ ನಾನು ಸುಮಾರು ಒಂದು 3-3.5 ವರ್ಷ, ನನಗಿಂತ ಕೊನೆಯವನು, ಅವನಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ರಾತ್ರಿ ಆಯಿತು ಅಂದ ತಕ್ಷಣ, ಸಾಯಂಕಾಲ ಆಯಿತು ತಕ್ಷಣ ಅವನಿಗೆ ಹೆದರಿಕೆ ಆಗೋದು. ನನಗೆ ಎದುಸಿರು ಬರ್ತದೆ, ಉಬ್ಬಸದ ರೀತಿಯಲ್ಲಿ ಹೋಗ್ತಾ ಇರೋನು. ತಾಯಿ ತನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಬಿಟ್ಟು ಗಂಟೆ ಪರಿವೆ ಇಲ್ಲಾಗ, ಕತ್ತಲೆ ಜೋರಾಯಿತು, ನಿದ್ದೆಯಿಂದ ಕಣ್ಣು ಎಳಿತಾ ಇದೆ ಎಂದಾಗ ಬಂದುಕೊಂಡು ಆ ಮಗುವನ್ನು ತನ್ನ ಸೆರಗಿನಲ್ಲಿ ಸುತ್ತಿಕೊಂಡು ಮಲಗಿಸೋದು. ಸುಮಾರು 1.5-2 ವರ್ಷದೊಳಗಿನವನು. ಅವನು ಕೂಗ್ತಾನೆ ಹೇಳೋನು, ಅಮ್ಮ ನನಗೆ ರಾತ್ರಿ ಹೊತ್ತು ಜೋರು ಉಪವಾಸ ಬಂದುಕೊಂಡು, ದಮ್ಮು ಬಂದುಕೊಂಡು ನನಗೆ ಉಸಿರೇ ತೆಗಿಲಿಕ್ಕೆ ಆಗದೇ ಇದ್ದರೆ ನಿನ್ನ ಮಡಿಲನ್ನು ನನಗೆ ಬಿಟ್ಟು ಹೋಗದಂತೆ ಕಾಪಾಡಮ್ಮ ನನ್ನನ್ನು. ನಾನೇ ಕಂಡಿದ್ದೇನೆ ಆ ಸೆರಗಿನ ಇದರಲ್ಲಿ 4 ಕಡೆಗಳಿಗೆ ತೇಪೆ ಹಾಕಿದ್ದೆ, 2 ಕಡೆಗಳೇ ಅವನ ಮುಖ ಕಾಣ್ತಾ ಉಂಟು ನನಗೆ, ಚಿಮಣಿ ದೀಪದ ಬೆಳಕಿನಲ್ಲಿ, ಮಂದ ಬೆಳಕಿನಲ್ಲಿ. ಅಂತಹ ತ್ಯಾಗಮಯಿಯಾಗಿರ್ತಕ್ಕಂತಹ ತಾಯಂದಿರು, ಇದು ನಾವು ಉದಾಹರಣೆಗೊಂದು ಹೇಳಿದೆ, ಎಲ್ಲ ಮನೆಗಳು ಸಾಧಾರಣ ಮಟ್ಟಿಗೆ ಇದ್ದರು. ಅವರ ಆ ತ್ಯಾಗಮಯವಾದಂಥ ಜೀವನ, ಅದರ ಸಮಸ್ಯೆಗಳ ಮಧ್ಯೆಯೂ ಕೂಡ ಪ್ರೀತಿ ವಿಶ್ವಾಸದಿಂದ ಒಂದು ಸಂಸಾರಕ್ಕೆ ಬೇಕಾದಂತಹ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಂತಹ ಆ ಬಡಜೀವಿಗಳು ಆ ಕಾಲದಲ್ಲಿತ್ತು. ಆದರೆ ಈಗ ಏನಾಯಿತು? ಕಾಲ ಬದಲಾಗಿದೆ. ಮಕ್ಕಳು ಸುಮಾರು 2.5-3 ವರ್ಷದವರೆಗೆ ಅಮ್ಮನೊಟ್ಟಿಗೆ ಮನೆಯಲಿಕ್ಕಿಲ್ಲ. ಅವರನ್ನು ನೋಡ್ಕೊಳ್ಳೋಂಥ ಇವ್ರ ಆಯಾ ಇದ್ದಾರೆ, ಅವರೊಟ್ಟಿಗೆ ಇರುವವರು, ಅವರಿಗೆ ತಿನ್ನಿಸುವವರು. ಯಾಕೆಂದರೆ ಮನೆ ಯಜಮಾನತಿಗೆ ಅವರಿಗೆ ಹೊರಗಡೆ ಹೋಗಬೇಕು. ರೋಟ್ರಿಯಲ್ಲಿ ಅವರು ಮೆಂಬರ್, ಅಥವಾ ಯಾವುದೋ ಒಂದು ಸಂಸ್ಥೆಯಲ್ಲಿ, ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗಿದ್ದಾರೆ. ಬೆಳಗಾತಿಂದ ಸಾಯಂಕಾಲದವರೆಗೆ ಅವರಿಗೆ ಅಲ್ಲೆಲ್ಲ ಸಂಘ ಸಂಸ್ಥೆಗಳು ದುಡಿಬೇಕು, ಸಮಾಜ ಸೇವೆ ಮಾಡಬೇಕು. ಮನೆಯಲ್ಲಿರ್ತಕ್ಕಂಥ ಪುಟ್ಟ ಮಕ್ಕಳನ್ನು ನೋಡೋದಕ್ಕೆ ಸೇವಕಿಯರಿದ್ದಾರಲ್ವಾ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಮೊದಲಿಗೆ ನಾನು ಪ್ರಾರಂಭ ಹೇಳಿದ ಹಾಕಿ ಈ ಬದಲಾವಣೆ ಯಾಕೆ ಅಂತ ಕೇಳಿದರೆ, ಕಾಲ ಬದಲಾಗಿದೆ. ಬದಲಾದದ್ದು ಕಾಲ ಅಲ್ಲ, ಬದಲಾದದ್ದು ನಾವು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು. ಆ ಎಳೆಯ ಮಕ್ಕಳಿಗೆ ಕೊಡಬೇಕಾದಂಥ ಸಂಸ್ಕಾರ, ಶಿಕ್ಷಣ, ಇದು ಮನೆಯ ಮೊದಲ ಪಾಠಶಾಲೆ. ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತ ಹೇಳ್ತಾರೆ. ಆ ಮಗುವಿಗೆ ಸಂಸ್ಕಾರ ಕೊಡತಕ್ಕಂಥ ತಾಯಿಯ ಸಾಮೀಪ್ಯವೇ ಇಲ್ಲ. ಹಾಗಿದ್ದರೆ ಮೇಲೆ ಆ ಮಗುವಿಗೆ ಸಂಸ್ಕಾರ ಪಡೆಯೋದಕ್ಕೆ ಅವಕಾಶ ಅದು ಎಲ್ಲಿ? ಹಾಗಾಗಿ ಆ ಮಗು ಮುಂದಕ್ಕೆ ಬೆಳಿತಾನೆ ತನ್ನ ಪರಿಸರದಲ್ಲಿ ಸಿಗತಕ್ಕಂಥ ಗೆಳೆಯರು ಅಥವಾ ಅವನಿಗೆ ಸಿಕ್ಕಿರ್ತಕ್ಕಂಥ ವ್ಯಕ್ತಿಗಳಿಂದಾಗಿ ತಪ್ಪಿ ದಾರಿಯಲ್ಲಿ ಏನಾದರೂ ನಡೆದರೆ, ಆ ತಪ್ಪಿತಸ್ಥ ಯಾರು ಆ ಸ್ಥಿತಿಗೆ ಅಂತ ಹೇಳಿದ್ರೆ ಮಾತಾಪಿತೃಗಳು, ಮಗುವಲ್ಲ. ನಾವು ಮಗುವನ್ನು ದೂಷಿಸ್ತೇವೆ. ಅವನಿಗೆ ಸಂಸ್ಕಾರ ಇಲ್ಲ, ಅವನಿಗೆ ಅಪ್ಪ ಅಮ್ಮನ ಮೇಲೆ ಪ್ರೀತಿ ಇಲ್ಲ, ಮನೆಯವರು ಅಂದರೆ ಗೊತ್ತಿಲ್ಲ. ಈ ರೀತಿಯ ದೂಷಣೆ ಮಾಡೋದಕ್ಕಿಂತ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳೋಣ. ಆ ರೀತಿಯ ಸ್ಥಿತಿಗೆ ಅವನು ತಲುಪೋದಕ್ಕೆ ಕಾರಣ ಯಾರು ಎನ್ನುವಂಥದ್ದು ನಮ್ಮೊಳಗೆ ಆತ್ಮವಿಮರ್ಶೆ ನಡೆದರೆ ಪ್ರಾಯಶಃ ಯಾರನ್ನು ನಾವು ದೂರಬೇಕಾಗಿಲ್ಲ. ನಮ್ಮ ಪ್ರತಿಯೊಬ್ಬರೂ ಕೂಡ ಆತ್ಮವಿಮರ್ಶೆಯ ಮುಖಾಂತರ ನೋಡಿಕೊಂಡ್ರೆ ತಪ್ಪು ಎಲ್ಲಿದೆ ಅನ್ನೋದು ನಮಗೆ ಸರಿಯಾಗಿ ತಿಳಿಯುತ್ತೆ. ಕಾಲ ಮೀರಿ ಹೋಗುವ ಮೊದಲೇ ಇದರ ಬಗ್ಗೆ ಚಿಂತನೆ ಮಾಡಿ, ಆತ್ಮವಿಮರ್ಶೆ ಮಾಡಿ, ನಮ್ಮ ನಡವಳಿಕೆಯನ್ನು, ನಮ್ಮ ಒಂದು ಜೀವನದ ಬಗ್ಗೆ ಏನಿದೆ ನಮ್ಮ ಧೋರಣೆ, ಇದನ್ನು ಬದಲಾಯಿಸಿಕೊಳ್ಳದೆ ಹೋದರೆ ಪ್ರಾಯಶಃ ನಮ್ಮ ಸಮಾಜಕ್ಕೆ ಮುಂದಿನ ದಿನಗಳಲ್ಲಿ ಎಂಥ ಹೀನ ಸ್ಥಿತಿ ಬಂದರೂ ಕೂಡ ನಾವು ಯಾರತ್ರ ಹೇಳಿಕೊಳ್ಳಲಾಗದಂತಹ ಸ್ಥಿತಿ ಅದು. ಯಾಕೆಂದರೆ ಆ ಸ್ಥಿತಿಗೆ ಕಾರಣದ್ದು ನಾವೇ. ಯಾರನ್ನು ದೂಷಿಸೋಣ? ಹೇಳ್ಬೋದು, ಕಾಲ ಬದಲಾಗಿದೆ, ನಮ್ಮಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ. ಹೇಳಿದಂಥ ವಿಚಾರಗಳು ಪ್ರಾಯಶಃ ಕೆಲವರಿಗೆ ತುಂಬ ಮನಸ್ಸಿಗೆ ಬೇಸರ ಬಂದಿದೆ ಅಂತ ಕಾಣ್ತದೆ. ಕ್ಷಮೆ ಇರಲಿ. ಆದರೂ ನಿರ್ವಾಹ ಇಲ್ಲದೇ ಇವತ್ತಿನ ದಿವಸದಲ್ಲಿ ನಾನು ಈ ಒಂದು ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸಲೇಬೇಕು ಎನ್ನುವಂತಹ ಒಂದು ನಿರ್ಧಾರ ಮಾಡಿ 2 ಮಾತುಗಳನ್ನು ಹೇಳಿದೆ ತಮ್ಮಲ್ಲಿಗೆ. ಎಲ್ಲರೂ ಕೇಳಬೇಕು, ಸಾವಧಾನವಾಗಿ ಇದನ್ನು ನೀವು ಚಿಂತನೆ ಮಾಡಬೇಕು, ಯೋಗ್ಯವಾದದ್ದನ್ನು ಸ್ವೀಕಾರ ಮಾಡಿ. ಏನಾದರೂ ನಿಮ್ಮ ಮನಸ್ಸಿಗೆ ಆಘಾತವಾಗಿದ್ದರೆ, ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ.